ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ವಿಶ್ವ ವಿನೂತನ ಚಾನೆಲ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿರುವ ಶಿವಗಂಗೆ ಬೆಟ್ಟದಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ನಡೆಯುವ ಗಿರಿ ಪ್ರದಕ್ಷಿಣೆಯಲ್ಲಿ ಇಂದು ನಾವಿದ್ದೇವೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನೂರಾರು ಭಕ್ತರೊಂದಿಗೆ ಈ ಗಿರಿ ಪ್ರದಕ್ಷಿಣೆ ಸಾಗ್ತಾ ಹೋಗುತ್ತೆ. ಬನ್ನಿ ನೋಡೋಣ, ಇಲ್ಲಿರುವ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ಯಾರೆಲ್ಲ ನನ್ನ ವಿಶ್ವ ವಿನೂತನ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗಿಯಾಗೋಣ, ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪ್ರದಕ್ಷಿಣೆ ಮೊಟ್ಟ ಮೊದಲಿಗೆ ಪ್ರಾರಂಭವಾಗ್ತಕ್ಕಂಥದ್ದು ಮುಂಜಾನೆ 5 ಗಂಟೆಗೆ. ಎಲ್ಲಿಂದ ಅಂದ್ರೆ ಬೆಟ್ಟಕ್ಕೆ ಹೋಗುವಂತಹ ಮುಖ್ಯ ದ್ವಾರದಿಂದ ಸುಮಾರು 100ರಿಂದ 1000 ಭಕ್ತಾದಿಗಳು, ನೂರಾರು ಭಕ್ತಾದಿಗಳು ಈ ಒಂದು ಪ್ರದಕ್ಷಿಣೆಯನ್ನ ಪ್ರಾರಂಭ ಮಾಡ್ತಾರೆ. ಐತಿಹಾಸಿಕ ಪ್ರಸಿದ್ಧವಾದಂತಹ ಶಿವಗಂಗೆಯಲ್ಲಿ ಈ ಒಂದು ಗಿರಿ ಪ್ರದಕ್ಷಿಣೆ ಸುಮಾರು 22 ವರ್ಷಗಳಿಂದ ನಡೀತಾ ಬಂದಿದೆ. ಈ ಗಿರಿ ಪ್ರದಕ್ಷಿಣೆ ಈ ರೀತಿ ಸಾಗ್ತಾ ಹೋಗ್ತಾ ಇರ್ಬೇಕಾದ್ರೆ, ಈ ಗಿರಿ ಪ್ರದಕ್ಷಿಣೆ ಸುಮಾರು 22 ವರ್ಷದಿಂದ ಇದೇ ರೀತಿಯಾಗಿ ನಡ್ಕೊಂಡ್ ಬಂದಿದೆ. ಇಲ್ಲಿ ಮುಂಜಾನೆ 5 ಗಂಟೆಗೆ ಪ್ರಾರಂಭ ಮಾಡಿದ್ರಿಂದ ನಾವು ಇಲ್ಲಿ ಹೋಗೋ ದಾರಿಲಿ ಕೆಲವು ಕಡೆ ಬೆಳಕಿರೋದಿಲ್ಲ. ಆದ್ರಿಂದ ನಾನು ತೆಗೆದಿರ್ತಕ್ಕಂಥ ವಿಡಿಯೋ ಸ್ವಲ್ಪ ಕತ್ತಲು ಕಾಣುತ್ತೆ. ಹಾಗಾಗಿ ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಈ ಶಿವಗಂಗೆ ಗಿರಿ ಪ್ರದಕ್ಷಿಣೆಯ ಉಪಯೋಗಗಳು ಯಾವ ರೀತಿ ಪ್ರಾರಂಭವಾಯಿತು ಅನ್ನೋದನ್ನ ನಾವು ತಿಳ್ಕೊಂತ ಹೋಗೋಣ. ಸಾಗುವ ದಾರಿ ಉದ್ದಕ್ಕೂ ಭಕ್ತಾದಿಗಳು ಈ ರೀತಿ ದೇವರ ಒಂದು ನಾಮ ಸ್ಮರಣೆಯನ್ನ ಮಾಡ್ತಾ ತೆರಳುತ್ತಾ ಇರ್ತಾರೆ. ಕೇಳೋದಿಕ್ಕೆ ನೋಡೋದಿಕ್ಕೆ ಒಂದು ಅದ್ಭುತವಾದಂತಹ ಒಂದು ಸನ್ನಿವೇಶ. ಈ ಗಿರಿ ಪ್ರದಕ್ಷಿಣೆಗೆ ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಕೂಡ ವಸತಿ, ಊಟ ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಶಿವಗಂಗೆಯಲ್ಲಿ ಇರತಕ್ಕಂತಹ ಶ್ರೀ ವೀರ ಸೋಮೇಶ್ವರ ಪ್ರಾರ್ಥನಾ ಮಂದಿರ ಸಮುದಾಯ ಭವನದಲ್ಲಿ ಈ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಭಜನೆ, ಸತ್ಸಂಗ ಏರ್ಪಡಿಸಲಾಗಿರುತ್ತೆ. ಅಂದು ರಾತ್ರಿ ಅಲ್ಲೇ ಉಳ್ಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಸ್ವಲ್ಪ ದೂರದ ತನಕ ಇಲ್ಲಿ ದಾರಿ ಕಾಣೋದಿಲ್ಲ. ಇಲ್ಲಿ ಬರೀ ಶಿವನ ಒಂದು ಆರಾಧನೆ ಹೇಳ್ತಾ ಜನರು ಸಾಕ್ತಕ್ಕಂಥದ್ದು ಮಾತ್ರ ನಮಗೆ ಕೇಳಿಸುತ್ತೆ. ಹಾಗಾಗಿ ಈ ಒಂದು ಗಿರಿ ಪ್ರದಕ್ಷಿಣೆಯನ್ನ ಪ್ರಾರಂಭ ಮಾಡಿದವರು ಚಂದ್ರಪ್ಪನವರು. ಈ ಸುಮಾರು 22 ವರ್ಷದ ಹಿಂದೆ ಅವರು ಪ್ರಾರಂಭ ಮಾಡಿದ್ರು. ಅದು ಈಗಲೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಈಗ ಅವರು ಅಸ್ತಂಗತರಾಗಿದ್ದಾರೆ. ಅದನ್ನೇ ಒಂದು ಟ್ರಸ್ಟ್ ಅನ್ನಾಗಿ, ಅಂದ್ರೆ ಶಿವಗಂಗೆ ಗಿರಿ ಪ್ರದಕ್ಷಿಣೆ ಸೇವಾ ಟ್ರಸ್ಟ್, ಪ್ರತಿ ತಿಂಗಳು ಕೂಡ ಇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಟ್ರಸ್ಟ್ನ ವತಿಯಿಂದ. ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಿರ್ತಕ್ಕಂಥವ್ರು ಶ್ರೀಮತಿ ಜಲಜ, ಶ್ರೀಮತಿ ಗಿರಿಜಮ್ಮ, ಶ್ರೀಧರ್ ರಂಗಪ್ಪ ಹಾಗೂ ಇನ್ನೂ ಹಲವಾರು ಜನರು ಈ ಒಂದು ಗಿರಿ ಪ್ರದಕ್ಷಿಣೆಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಾನು ಈ ಒಂದು ಸೇವಾ ಸಮಿತಿಯ ಒಂದು ಸದಸ್ಯರ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಿರ್ತೇನೆ. ಪ್ರತಿ ತಿಂಗಳು ನಡೆಯುವಂತಹ ದಾಸೋಹಕ್ಕೆ ಯಾರಾದರೂ ಭಕ್ತಾದಿಗಳು ಸೇವೆಯನ್ನ ಸಲ್ಲಿಸ್ಬೋದು, ಅವರಲ್ಲಿರ್ತಕ್ಕಂಥ ಕಾಣಿಕೆಯನ್ನ ಕೊಡ್ಬೋದು. ಹಾಗೆ ಮುಂದೆ ಸಾಕ್ತಾ ನಾವು ಈಗ ಸ್ವಲ್ಪ ದೂರ ಬಂದರೆ ಇಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ಪೂರ್ಣ ಪರಿಚಯವನ್ನ ನಾನಿಲ್ಲಿ ಮಾಡಿಕೊಡ್ತೇನೆ.
ನೋಡಿ ಇಲ್ಲಿ ಒಂದು ಕಲ್ಯಾಣಿ ಕಾಣಿಸ್ತಾ ಇದೆ. ಹಾಗೆ ಮುಂದಕ್ಕೆ ಹೋದ್ರೆ ದೇವಸ್ಥಾನ ಕಾಣಿಸ್ತಾ ಇರ್ಬೋದು. ಪ್ರದಕ್ಷಿಣೆಯಲ್ಲಿ ಬರುವ ಭಕ್ತರು ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಮುಂದೆ ಸಾಗ್ತಾರೆ. ನೋಡಿ, ಇದು ಯಾವ ದೇವರು, ಇದರ ಒಂದು ಇತಿಹಾಸ ಏನು. ಸ್ಮಿತಾ ಹೆಸರು ಮಲ್ಲೇಶ್ವರ್. ಈ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಇದು ಅಮ್ಮ ಹೇಳಮ್ಮ. ಇದು ಮೈಲಾತೇಶ್ವರ ಅಂತ. ಇದು ಇಲ್ಲಿ ತುಂಬ ಸತ್ಯ ಇದೆ. ಇಲ್ಲಿ ಪಟ್ಟ ಗಿಟ್ಟ ಏನೂ ಇಲ್ಲ. ಮತ್ತು ಬಂದು ಹೂವು ತಂದು ಹೂವು ಇನ್ನೊಂದು ಇಳಿಸ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟಗಳೇನಿದ್ರು ಪರಿಹಾರ ಆಗುತ್ತೆ. ಆಮೇಲೆ ಅರ್ಕೆಗಳು ಮಾಡ್ಕೊಂಡು ಹೋಗಿ ಮತ್ತೆ ಬಂದು ಅಭಿಷೇಕ ನಿಮ್ಮ ಕೈಲಿಗೆ ಅವ್ರ ಕೈಲಿ ಏನಾಗುತ್ತೋ ಭಕ್ತರ ಕೈಲಿ ಅದನ್ನು ಮಾಡ್ಬೋದು. ಮತ್ತು ಅನುದಾನ ಮಾಡ್ಬೋದು. ಬಂದಿದ್ದು ತುಂಬ ಸತ್ಯ ಇದೆ. ಆಮೇಲೆ ಇಲ್ಲಿ ಆನೆ ಕಲ್ಲಿದೆಯಲ್ಲ ಇಲ್ಲಿ, ಅದು ಆನೆ ಇದೆ. ಯಾವುದೋ ಕಾಲದಲ್ಲಿ ಋಷಿಗಳು ತಪಸ್ಸು ಮಾಡ್ತಾ ಇದ್ರಂತೆ. ಅವಾಗ ಬಂದು ಭಂಗ ಮಾಡೋವಂತೆ, ನೀವು ಕಲ್ಲಾಗಲಿ ಅಂತೇಳಿ ಸಾಕಾಗ್ಬಿಟ್ಟಾರೆ. ಆಮೇಲೆ ಮೇಲೆ ಚಾಮುಂಡೇಶ್ವರಿ ಅಂತಿದೆ. ಆಮೇಲೆ ಮುನೇಶ್ವರನಾಥ ಚಿಕ್ಕದಾಗಿ ಮಾಡಿದ್ದಾರೆ. ಇವೆಲ್ಲ ಇಷ್ಟು ಸತ್ಯ ಇದೆ. ಮತ್ತೊಮ್ಮ ಹೆಸರು? ನಮ್ಮ ಹೆಸರು ಸಿಂಹರಾಜಮ್ಮ ಅಂತ. ನಮಸ್ತೆ. ಮದುವೆ ಆಗಿದ್ದಾರೆ, ಮಕ್ಕಳಾಗಿದ್ದವರಿಗೆ ಅವರು ಅರ್ಕೆ ಮಾಡ್ಕೊಂಡ್ರೆ ಅವರಿಗೆ ಅಪ್ಪ ಇದು ಮಾಡಿ ಪರಿಹಾರ ಅವರು ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕು. ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಪರಿಹಾರ ಆಗುತ್ತೆ. ಬಂದು 3 ಅಮಾವಾಸ್ಯೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಗ್ಯಾರಂಟಿ ಅದು ಸತ್ಯ ಆಗುತ್ತೆ. ಮೈಲಾರದೀಶ್ವರ ದೇವರ ದರ್ಶನದ ನಂತರ ಮುಂದೆ ಗಿರಿ ಪ್ರದಕ್ಷಿಣೆ ಸಾಗ್ತಾ ಹೋಗುತ್ತೆ. ಇನ್ನೇನು ಬೆಳಕು ಹರಿಯುವ ಸಮಯ. ಎಲ್ಲ ನೂರಾರು ಭಕ್ತರೊಂದಿಗೆ ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ವಲ್ಪ ಕಾಡು ದಾರಿ ಪ್ರಾರಂಭವಾಗುತ್ತೆ. ದಕ್ಷಿಣ ಕಾಶಿ ಶ್ರೀ ಶಿವಗಂಗೆ ಕ್ಷೇತ್ರವು ಪುರಾಣ ಪ್ರಸಿದ್ಧವಾದಂಥ ಸ್ಥಳ. ಭಾರತದಲ್ಲಿ ಹೆಸರುವಾಸಿಯಾದ ಕರ್ನಾಟಕ ರಾಜ್ಯದ ಪುಣ್ಯ ಪುರಾತನ ಗಿರಿಧಾಮಗಳಲ್ಲಿ ಒಂದಾದ ಈ ಕ್ಷೇತ್ರವು ದಕ್ಷಿಣ ಕಾಶಿ ಎಂದೇ ಸುಪ್ರಸಿದ್ಧವಾಗಿದೆ. ಈ ಬೆಟ್ಟವು 4 ದಿಕ್ಕಿಗೂ 4 ಆಕಾರಗಳಿಂದ ಕಾಣಸಿಗುತ್ತೆ. ಪೂರ್ವ ದಿಕ್ಕಿಗೆ ನಂದಿ ಆಕಾರವಾಗಿ, ಪಶ್ಚಿಮ ದಿಕ್ಕಿಗೆ ಗಣೇಶನ ಆಕಾರವಾಗಿ, ಉತ್ತರ ದಿಕ್ಕಿಗೆ ಲಿಂಗದ ಆಕಾರವಾಗಿ, ದಕ್ಷಿಣ ದಿಕ್ಕಿಗೆ ಸರ್ಪಾಕಾರವಾಗಿ ಕಂಡು ಬರುತ್ತೆ. ಗಿರಿ ಪ್ರದಕ್ಷಿಣೆ ಹೀಗೆ ಸಾಕ್ತಿರ್ಬೇಕಾದ್ರೆ ಇನ್ನೇನು ಬೆಳಕು ಹರಿಯುವ ಸಮಯ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಬೆಟ್ಟದ ತಪ್ಪಲಿನಲ್ಲಿ ನಡೆಯುವಂಥದ್ದು ಈ ಪ್ರಕೃತಿಯ ಒಂದು ಸೌಂದರ್ಯ, ಇದಕ್ಕಿಂತ ಬೇರೇನು ಬೇಕು ಎನ್ನುವಂಥ ರೀತಿಯಲ್ಲಿ ನಮಗೆ ಇಲ್ಲಿ ಅನುಭವಕ್ಕೆ ಬರ್ತಾ ಇದೆ. ಹಾಗೆ ಮುಂದೆ ಸಾಗ್ತಾ ಇದ್ರೆ ಈ ಶಿವಗಂಗೆ ಬೆಟ್ಟವನ್ನ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು ಪಡೆದು ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು ಈ ಶಿವಗಂಗೆ ಬೆಟ್ಟ. ಕೃತಯುಗದಲ್ಲಿ ಮಂದಾಕಿನಿ ಅಂತ ಕರೀತಾ ಇದ್ರಂತೆ. ತ್ರೇತಾಯುಗದಲ್ಲಿ ಏಕ ಶೃಂಗಾದಿ ಎಂದು ಕರೀತಾ ಇದ್ರು. ದ್ವಾಪರ ಯುಗದಲ್ಲಿ ಪುಂಗಾವದ್ರಿ ಎಂದು ಕರೀತಾ ಇದ್ರು. ಕಲಿಯುಗದಲ್ಲಿ ಕುಕದಿರಿ ಎಂದು ಪ್ರಸಿದ್ಧಿ ಪಡೆದಿದೆ. ಈ ಬೆಟ್ಟದ ತುಂಬೆಲ್ಲ ಶಿವಾಲಯ, ಶಿವಮಂದಿರಗಳು, ಅನೇಕ ಋಷಿ ಮುನಿಗಳು, ಆಚಾರ್ಯರ ತಪೋತಾಣಗಳು ಇಲ್ಲಿ ಇವೆ ಅಂತ ಹೇಳ್ತಾರೆ. ಈಗ ಈ ದಾರಿಯಲ್ಲಿ ಒಂದು ಚಿಕ್ಕದಾದಂತ ಒಂದು ದೇವಸ್ಥಾನ ಸಿಗುತ್ತೆ.
ಈ ದೇವಸ್ಥಾನಕ್ಕೆ ಹೆಸರು ಏನಿಲ್ಲ, ಚಿಕ್ಕದಾಗಿ ಸುಂದರವಾದ ಮಂದಿರ. ಸರ್ ಇದು ದೇವಸ್ಥಾನದ ಹೆಸರು? ಇದಕ್ಕೇನು ಹೆಸರಿಲ್ಲ. ಸರ್ ತಮ್ಮ ಹೆಸರು? ತಮ್ಮ ಹೆಸರು ಸುನೀಲ್. ಸರ್ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾನು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀನಿ. ಹೌದ್ರಾ ಸರ್? ಇದು ನೀವು ಇದರಿಂದ ಏನಕ್ಕೆ ಸಂಕಲ್ಪ ಮಾಡ್ಕೊಂಡ್ರಿ ಬರಬೇಕು ಅಂತ? ಒಂದು ಇದು ಬಂದರೆ ಇಲ್ಲಿ ನಿಮಗೆ ಮೂವ್ ಆಗೋದೇ ಗೊತ್ತಾಗಲ್ಲ, ಕಂಪ್ಲೀಟ್ ಮಾಡೋದೇ ಗೊತ್ತಾಗಲ್ಲ. ಹರ ಹರ ಮಹಾದೇವ್ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡ್ರೆ ನೀವು ನಡೆಯೋದೇ ಗೊತ್ತಾಗಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ನಾನು ಮೊದಲು ರೆಗ್ಯುಲರ್ ಆಗಿದ್ದೆ, ಈಗ ಬಿಟ್ಬಿಟ್ಟಿದ್ದೆ, ಮತ್ತೆ ಇವತ್ತು ಬಂದಿದ್ದೀನಿ. ಹೌದ್ರಾ? ಓಕೆ ಸರ್. ನಮ್ಮ ಒಂದು ಪ್ರದಕ್ಷಿಣೆ ಹೀಗೆ ಮುಂದುವರಿಯುತ್ತೆ. ಶಿವನ ಒಂದು ನಾಮವನ್ನು ಸ್ಮರಿಸುತ್ತಾ ಹೀಗೆ ಮುಂದೆ ಸಾಗ್ತಾ ಇರ್ತೀವಿ. ಈ ಗಿರಿ ಪ್ರದಕ್ಷಿಣೆ ಒಟ್ಟು ಒಂದು ಸುತ್ತು ಬರಲಿಕ್ಕೆ 9 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಅಂದರೆ 9 ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಇರ್ತಕ್ಕಂಥದ್ದು. ಇಲ್ಲಿ 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 ಚಿರತೆಗಳು ಹಾಗೂ ಕೆಲವು ಪ್ರಾಣಿಗಳು ಇದಾವೆ ಅಂತ ಹೇಳ್ತಾರೆ. ಆದರೆ ಆತಂಕ ಪಡುವಂಥದ್ದೇನಿಲ್ಲ, ಏಕೆಂದರೆ ಬೆಳಕು ಹರಿದ ಮೇಲೆ ನಾವು ಇಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಕಾಡಿನ ದಾರಿಯಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಧೈರ್ಯವಾಗಿ ಗಿರಿ ಪ್ರದಕ್ಷಿಣೆಯನ್ನು ಮಾಡಬಹುದು. ನಾವು ಈಗ ಮುದ್ವೀರೇಶ್ವರನ ದೇವಸ್ಥಾನದ ಬಳಿಗೆ ಬಂದಿದ್ದೇವೆ. ಬನ್ನಿ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಳ್ಳೋಣ. ಗಿರಿ ಪ್ರದಕ್ಷಿಣೆಯು ಈಗ ಮುದ್ವೀರೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಈಗ ಇಲ್ಲಿ ಒಂದು ಪೂಜೆ ನಡೀತಾ ಇದೆ. ಆ ಪೂಜೆ ಮುಗಿಸ್ಕೊಂಡು ಮುಂದೆ ಗಿರಿ ಪ್ರದಕ್ಷಿಣೆಯನ್ನು ಮುಂದುವರಿಸ್ತೇವೆ. ವಿಶೇಷವೆಂದರೆ ಈ ದೇವಸ್ಥಾನದ ಬಳಿಯೂ ಕೂಡ ದಾಸೋಹ ನಡೆಯುತ್ತೆ. ಬರುವಂಥ ಭಕ್ತಾದಿಗಳು ಇಲ್ಲಿ ಉಪಹಾರವನ್ನು ಮಾಡಿಕೊಂಡು ಮುಂದೆ ಸಾಗಬಹುದು. ಇದೇ ಮುದ್ದವೀರೇಶ್ವರ ಸ್ವಾಮಿ. ಇದರ ನೆಲೆಯಾಗಿರ್ತಕ್ಕಂತಹ ಹಾಗೂ ಇಲ್ಲಿನ ಒಂದು ಇತಿಹಾಸವನ್ನು ಪ್ರಧಾನ ಅರ್ಚಕರ ಮೂಲಕವೇ ಹಾಗೂ ಅಲ್ಲಿರ್ತಕ್ಕಂತಹ ಭಕ್ತಾದಿಗಳ ಮೂಲಕ ತಿಳಿಯೋಣ. ನಮಸ್ತೆ.
ಇದು ಶ್ರೀ ಮುದ್ವೀರೇಶ್ವರ ಸ್ವಾಮಿ ಸನ್ನಿಧಿ ಅಂದರೆ ಸಪ್ತ ಋಷಿಗಳ ಆಗಮನ. ಆ ಸಪ್ತ ಋಷಿಗಳಲ್ಲಿ ಮೋದ್ಗಲ್ಯ ಋಷಿಗಳು ಒಬ್ಬರು. ಆ ಮೋದ್ಗಲ್ಯ ಋಷಿಗಳು, ಈ ಸಪ್ತ ಋಷಿಗಳು ಒಬ್ಬೊಬ್ಬ ಋಷಿ ಒಂದೊಂದು ಸ್ಥಳ ಆರಿಸ್ಕೊಂಡು ತಪಸ್ಸು ಕೂತ್ಕೊಳ್ಳೋಕ್ಕೆ. ಇವರು ಮೋದ್ಗಲ್ಯ ಋಷಿ ಈ ಸ್ಥಳ ಆರಿಸ್ಕೊಂಡ್ರು. ಈ ಸ್ಥಳದಲ್ಲಿ ತಪಸ್ಸು ಮಾಡಬೇಕಾದ್ರೆ ಈ ಮೋದ್ಗಲ್ಲೇಶ್ವರ ಇದು ಇಲ್ಲಿ ಐಕ್ಯವಾಗಿರೋ ಸ್ಥಳ. ಅವರು ಋಷಿಮುನಿಗಳು ಅಂದರೆ ಅವರು ತಪಸ್ಸಿಗೆ ಕೂತ್ಕೊಂಡಾಗ ಶಿವ ಪೂಜೆಗೆ ನೀರಿರಲಿಲ್ಲ, ಗಂಗೆ ಇರಲಿಲ್ಲ ಅಂದಾಗ ಸೇವಕರಿಗೆ ಹೇಳ್ತಾರೆ ಗಂಗೆ ತಮ್ಮನಿ ಅಂತ. ಸೇವಕರು ಹೋಗ್ತಾರೆ, ಎಲ್ಲೂ ಗಂಗೆ ಸಿಗಲ್ಲ. ಸಿಗ್ದಿಲ್ದಾಗ ಏನು ಮಾಡ್ತಾರೆ, ಬಂದು ಗುರುಗಳಿಗೆ ಹೇಳ್ತಾರೆ ಎಲ್ಲೂ ಸಿಗಲ್ಲ ಬುದ್ಧಿ ಅಂತ. ಅವಾಗ ಏನು ಮಾಡ್ತಾರೆ, ಅವರು ದೈವ ದೃಷ್ಟಿ ನೋಡಿ ಇಲ್ಲೇ ಗಂಗೆ ಇದು ಬನ್ನಿ ಅಂದ್ಬಿಟ್ಟು ಕೈಲಿ ಗುದ್ದಿ ತೆಗಿತಾರೆ ಆಚೆ. ಮದ್ಗಲ್ ತೀರ್ಥ ಅಂತ ಐತೆ, ಮದ್ಗಲ್ ತೀರ್ಥ. ಆವಾಗ ಅವ್ರ ಶಿವಪೂಜೆಗೆ ಅಲ್ಲಿಂದನೇ ಗಂಗೆ ಬರ್ತಾ ಇರ್ತದೆ. ಅವರು ತಪಸ್ಸು ಮುಗಿದ ನಂತರ ಬಂದು ಇದನ್ನ ಕೀರು ಬೆಳ್ಳಲ್ಲಿ ಬರೀತಾರೆ. ಈ ವಿಗ್ರಹನ ಇದನ್ನ ಬಂಡೆ ಇದು ಬರೆದಾಗ ಅವ್ರ ಕಣ್ಣಿಗೆ ಮುದ್ದ ಕಾಣಿಸ್ತದೆ. ಆ ಮುದ್ದ ಕಾಣಿಸ್ದಾಗ ಏನು ಮಾಡ್ತಾರೆ ಅವರು, ಮುದ್ದು ವೀರೇಶ್ವರ ಅಂದರೆ ವೀರಭದ್ರ ಸ್ವಾಮಿ, ಇದು ಮುದ್ದು ವೀರೇಶ್ವರ ಅಂತ ನಾಮಕರಣ ಮಾಡ್ತಾರೆ. ಮಾಡಿಬಿಟ್ಟು ಅವರಲ್ಲಿರೋ ತಪೋಶಕ್ತಿ ಎಲ್ಲ ಇದಕ್ಕೆ ದಾರೆ ಎರಿತಾರೆ. ಈ ಸ್ವಾಮಿಗೆ ದಾರೆ ಏನು ಕೆರಿತಾರೆ ಅಂದರೆ, ಯಾರಾದರೂ ಭಕ್ತಾದಿಗಳು ಅವರ ಇಷ್ಟಾರ್ಥವನ್ನು ನೆರವೇರಿಸ್ತಕ್ಕಂಥವನು ಅಂದರೆ ಪೂಜೆ ಆದಮೇಲೆ ಕೂತ್ಕೊಂಡು ಪ್ರಸಾದ ಕೇಳ್ತಾರೆ, ಪ್ರಸಾದ ಆಗುತ್ತೆ, ಭಕ್ತಾದಿಗಳು ಬಂದವರು ಕೇಳ್ತಾರೆ ಇದು. ಆಮೇಲೆ ಇದೇನಾಯಿತು ಅಂದರೆ ಅವ್ರು ಬರೆದು ಇದು ಮಾಡಿರಲ್ಲ, ಆವಾಗ ಇದು ಬೆಳೀತಾ ಹೋಯ್ತು, ಕಲ್ಲು ಬೆಳೀತಾ ಹೋಯ್ತು. ಸ್ವಾಮಿ ಬೆಳೀತಾ ಹೋದಾಗ ಇದು ಶಿಥಿಲಾಗ ಮಠ ಹೋಗ್ಬಿಟ್ಟು ದೇವಸ್ಥಾನ. ಅವಾಗ ಏನು ಮಾಡಿದ್ರು, ಅದರಲ್ಲಿ ದೈವ ಭಕ್ತರಿದ್ರು. ಅವ್ರೇನು ಮಾಡಿದ್ರು, ಬಂದು ಇದು ದೇವಸ್ಥಾನ ಬಿದ್ದು ಅದ್ರಿಂದ ಮಠಂಗಿಲ್ಲವಲ್ಲ ಅಂದ್ಬಿಟ್ಟು ಆವಾಗ ಏನು ಮಾಡಿದ್ರು, ಇವಕ್ಕೆಲ್ಲ ಪೀಸ್ ಕೊಟ್ಟು ಎತ್ತಿರಿ ಇದನ್ನು. ಆಗಿನ ಇದರಲ್ಲಿ ಎಲ್ಲ ಕಮ್ಮಕ್ಕೂ ಪೀಸ್ ಕೊಟ್ಟವ್ರು ಈ ಕಲ್ಲುಗಳನ್ನು ಹೈಟ್ ಮಾಡಿದ್ರು ದೇವಸ್ಥಾನ. ಹೈಟ್ ಮಾಡಿದಾಗ ಏನಾಯ್ತು, ಈಗೇನು ಹೈಟ್ ಮಾಡ್ದ ಇನ್ನೂ ಮುಂದೆ ಬೆಳೀತದಲ್ಲ, ಆವಾಗ ಬಿದ್ದೋಗ್ಬಿಡ್ತದಲ್ಲ. ಅದಕ್ಕೇನು ಮಾಡಿದ್ರು ಅವರು, ಅದರಲ್ಲಿ ಒಬ್ಬ ದೈವ ಭಕ್ತ ಇದ್ದಂತೆ, ಒಂದು ಉಳಿ ಸುತ್ತಿಗೆ ತಗೊಂಬಂದು ಇದಕ್ಕೆ ಸೊಂಟಕ್ಕೆ ಓಲಾಡ್ದಂತೆ ಐತೆ. ಸೊಂಟಕ್ಕೆ 2 ಹೊಡೆದವನೆ, ಭುಜಕ್ಕೆ 2 ಹೊಡೆದವನೆ, ಕುತ್ತಿಗೆಗೆ 2 ಹೊಡೆದವನೆ, ತಲೆ ಮೇಲೆ ಒಂದು ಹೊಡೆದಂತೆ. ತಲೆ ಮೇಲೆ ಹೊಡೆದಾಗ ಅವನು ಪ್ರಾಣ ಬಿಟ್ಬಿಟ್ಟಂತೆ, ಇಲ್ಲಿ ಸದಬಿಟ್ಟಂತವನು ಇಲ್ಲಿ. ಈಗ ಮುಂದಕ್ಕೆ ಮೇಲಕ್ಕೆ ಬೆಳೀತಾ ಇಲ್ಲ, ಅದು ಮುಂದಕ್ಕೆ ಮುಡ್ತಾ ಇರೋದು ವಿಗ್ರಹ ಮುಂದಕ್ಕೆ ಬೆಳೀತಾ ಇದೆ. ಇದ್ರದ್ದು ಇತಿಹಾಸ ಇಷ್ಟು ಇದ್ರದ್ದು. ಆಮೇಲೆ ಅದು ಬಂದಿ ಬಸವ ಏನು ಅಂದರೆ, ಒಬ್ಬ ದೈವ ಭಕ್ತಿ ಇದ್ದಂತೆ ಒಂದು ಹಸು ಸಾಕಿದ್ಲಂತೆ. ಅದು ಎಷ್ಟು ವರ್ಷ ಆದರೂ ಫಲ ಕೊಡ್ಲಿವಂತೆ. ಆವಾಗ ಆ ದೈವ ಭಕ್ತ ಬಂದು ಇಲ್ಲಿ ಸ್ವಾಮಿ ಮರೆ ಬಿದ್ದಂತೆ, ಏನಪ್ಪ ಒಂದು ಹಸು ಸಾಕಿದ್ದೀನಿ, ಇಷ್ಟು ವರ್ಷ ಆದರೂ ಫಲ ಕೊಡಲಿಲ್ಲ, ಏನು ಮಾಡೋದು, ಏನಾದ್ರು ಫಲ ಕೊಟ್ಟರೆ ಅದನ್ನು ಹೊಡ್ಕೊಂಬಂದು ಕಾಲು ತೊಳೆದ್ಬಿಟ್ಟು ಪೂಜೆ ಮಾಡಿ ನಿನ್ನ ಸನ್ನಿಧಿ ಬಿಟ್ಬಿಡ್ತೀನಿ ಅಂತ ಹೇಳಿದಂತೆ. ಅವಾಗ ವರ್ಷ ತುಂಬಾಗೆ ಒಂದು ಕರು ಆಗ್ತಂಥದ್ದು, ಹಸು. ಅವಾಗ ಏನು ಮಾಡ್ತದಂತ ಅಮ್ಮ ಅರ್ಕೆ ಮಾಡ್ಕೊಂಡಿದ್ದಲ್ಲ, ಹೊಡ್ಕೊಂಬಂದು ಅದಕ್ಕೆ ಕಾಲು ತೊಳೆದು ಪೂಜೆ ಮಾಡಿ, ನೋಡಪ್ಪ ನನ್ನ ಅರ್ಕೆ ನಾನು ತೀರಿಸಿದ್ದೀನಿ ಅಂದ್ಬಿಟ್ಟು ಬಿಲ್ಟ್ ಹೊಡ್ಕೊಳ್ತಂತೆ ಆ ಕರುನ. ಅದೇನು ಮಾಡ್ದು, ಇಲ್ಲೆಲ್ಲ ಬೆಳೀತಾ ದೊಡ್ಡ ಬಸವ ಆಗ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ರೈತರುಗಳಿಗೆಲ್ಲ ಕಿರ್ಕೊಳ ಕೊಡೋಕೆ ಶುರುವಾಯಿತು. ಮೇಯಕ್ಕೆ ಜಮೀನು ಪಮೀನು ಮೇಯೋದು, ಮಟ್ಟದು, ಕಿರ್ಕೊಳ ಕೊಡೋದು. ಅವಾಗ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಬಂದ್ರಂತ ಇಲ್ಲಿಗೆ, ಏನಪ್ಪ ನೀನು ನವರಪ್ರಸಾದಿಂದ ಹುಟ್ಟೈತೆ, ನಮಗೆಲ್ಲ ಕಿರ್ಕೊಳ ಕೊಡ್ತಾಯಿತೆ ಅಂತ ಕೇಳ್ಕೊಂಡ್ರಂತೆ. ಆವಾಗ ಸ್ವಾಮಿ ಅಪ್ಪಣೆ ಆಯ್ತಂತ ಅವ್ರಿಗೆ, ಕೇಳ್ಕೊಂಬರ್ರಿ ಅದನ್ನು ಅಂತ. ಇಡೀ ಸುತ್ತಳಹಳ್ಳಿ ಗ್ರಾಮಸ್ಥರು ಸೇರಿ ಕಾಲಿಗೆ ಸಪ್ನೆ ಕೇಳ್ಕೊಂಬಂದು ಜೈಲು ಅಂತ ಹಾಕಿರೋದು. ಅದಕ್ಕೆ ಬಂದಿ ಬಸವ. ನಾವು ಮೆಟ್ಲಾಕೊಂಡಿದ್ದೀವಿ ಪೂಜೆ ಮಾಡೋಕ್ಕಷ್ಟೇ, ಮುಂಚೆ ಮೆಟ್ಲು ಇರಲಿಲ್ಲ, ಅದು ಜೈಲು ಅಂತ ಹಾಕಿರೋದು. ಅದಕ್ಕೆ ನನ್ನ ವರಪ್ರಸಾದ ಹುಟ್ಟಿ ನನ್ನ ಬಗ್ಗೆ ಕಿರ್ಕೊಳಕ್ಕೆ ಕೊಡ್ಬೇಕಾದ್ರೆ ಮಗ ತೋರಿಸ್ಬೇಡ ನೀನು ಅಂದ್ಬಿಟ್ಟು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಗರ್ಭದ ಗುಡಿ ಎದುರಿಗಿರ್ತದೆ ಬಸವ, ಇದು ಸೈಡಲ್ಲಿ ಐತೆ ನೋಡ್ರಿ, ಇದು ವಿಶೇಷ. ವಿಶೇಷ ಅದು ಬಂದಿ ಬಸವ ಅಂತ ಅದಕ್ಕೆ. ಆಮೇಲೆ ಇದ್ರೊಳಗಡೆ ಒಂದಿದೆ ನೋಡ್ರಿ ಲಿಂಗು, ಇಲ್ಲಿ ಒಳಗಡೆ ಲಿಂಗು ಇದೆ ನೋಡ್ರಿ, ಅದು ಭೈರವೇಶ್ವರ. ಇಲ್ಲಿ ಲಿಂಗು ಐತೆ ನೋಡ್ರಿ, ಭೈರವೇಶ್ವರ. ಅದು ಬಂಡೆಲೆ ಉದ್ಭವ ಆಗ್ತಾ ಇರೋದು. ಭೈರವೇಶ್ವರ ಅಂದ್ರೆ
ಇದು ಯಾಕೆ ಇಲ್ಲಿಗೆ ಬಂತು ಅಂದರೆ ಹ್ಞೂ ಭೈರವೇಶ್ವರ ಹ್ಞೂ ಇವೊಂದು ಸ್ವಂತ ಸ್ಥಳ ಬಂದು ತಿರುಪತಿ. ಇವ್ರದ್ದು ಹ್ಞೂ ಸ್ವಂತ ಸ್ಥಳ ಬಂದು ತಿರುಪತಿ. ತಿರುಪತಿ. ಹ್ಞೂ ಅಲ್ಲಿ ಇವರು ಸ್ವಲ್ಪ ನಾನು ಅನ್ನೋರಂತೆ, ಹ್ಞೂ ನಾನು ಬಿಟ್ಟರೆ ಯಾರು ಇಲ್ಲ ಅಂತ ಅಧಿಪತಿ ಥರ ಹ್ಞೂ ಈಗ ಅನ್ನೋರಂತೆ. ಹ್ಞೂ ಅವಾಗ ಏನಾಯ್ತಂತೆ ಅಂದರೆ ಹಿಂಗೆ ಒಂದಾನೊಂದು ದಿವಸ ದೇವತೆಗಳೆಲ್ಲ ಸಮೂಹ ಕೂತಿತ್ತಂತೆ. ಹ್ಞೂ ಕೂತಿರ್ಬೇಕಾದ್ರೆ ಈ ಅಲ್ಲಾಸಿ ವೀರಭದ್ರ ಸ್ವಾಮಿ ಸಂಚಾರ ಹೊರಟ್ರಂತೆ. ಹ್ಞೂ ಸಂಚಾರ ಹೊರಡ್ಬೇಕಾದ್ರೆ ಅವರ ಒಂದು ಗಮನಕ್ಕೆ ಈ ಸಮೂಹ ಬಿತ್ತಂತೆ. ಹ್ಞೂ ನೋಡಿದ್ರಂತೆ. ನೋಡ್ಬಿಟ್ಟು ಏನು ಮಾಡಿದ್ರಂತೆ, ದಾಸೈನ ರೂಪ ತಾಳಿರಂತೆ ಇವರು. ಹ್ಞೂ ಯಾರು ಹೇಳಿ? ವೀರಭದ್ರ. ಹಾಂ, ದಾಸೈನ ರೂಪ ತಾಳಿ ಆ ಸಮೂಹಕ್ಕೆ ಹೋಗಿ ಸೇರ್ಕೊಂಡ್ರಂತೆ. ಹ್ಞೂ ಸೇರ್ಕೊಂಡಾಗ ಏನಾಯಿತು, ಹಿಂಗೆ ದೇವತೆಗಳೆಲ್ಲ ಸೇರಿದ್ರು, ಮಾತುಕತೆ ಎಲ್ಲ ಮುಗೀತು, ಎಲ್ಲ ಅವ್ರವ್ರು ಹೊರಟೋಗ್ಬಿಟ್ರು. ಹ್ಞೂ ಹೋದ್ಮೇಲೆ ಈ ದಾಸಯ್ಯ ಹೋಗ್ಲಿಲ್ವಂತೆ. ಹ್ಞೂ ಆವಾಗ ಇವ್ರು ಕೇಳಿರಂತೆ ಭೈರವ, ಹ್ಞೂ ಏನ ದಾಸಯ್ಯ ಯಾಕೆ ಹೋಗ್ಲಿಲ್ಲ, ಎಲ್ಲರೂ ಹೋದ್ರು ಅಂತ ಸ್ವಲ್ಪ ನಾನು ಅನ್ನೋದಾಗಲಿ ಆ ಸ್ಥಳದಲ್ಲಿ ಇತ್ತು. ಅವ್ರಿಗೆ. ಹ್ಞೂ ಆವಾಗ ಹೇಳಿದ್ರಂತೆ ದಾಸಯ್ಯ, ಇಲ್ಲ ಭೈರವ ಇಲ್ಲೇ ಇರ್ತೀನಿ, ನಾನು ಬೆಳಗ್ಗೆ ಹೋಗ್ತೀನಿ ಅಂತ ಹೇಳಿದ್ರಂತೆ. ಆಯಿತು ಇರು ಇವರು ಹ್ಞೂ ಯೋಚನೆ ಮಾಡಲಿಲ್ಲ. ಆಮೇಲೆ ಇರು ಅನ್ಬೇಕಾರೆ ಇಬ್ಬರು ಮಾತುಕತೆ ಆಡ್ಕೊಂಡು ಕೂತಿದ್ರಂತೆ. ಕೂತಿರ್ಬೇಕಾದ್ರೆ ಭೈರವ ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ, ಒಂದು ಆಟ ಪಗಡೆ ಆಡೋಣ ಬಾ ಅಂತ ಕರೆದ್ರಂತೆ ಹ್ಞೂ ದಾಸಯ್ಯ. ಹೌದು. ಹ್ಞೂ ಭೈರವನ್ನ ಕರೆದಾಗ ಭೈರವ ಬೈದ್ಬಿಟ್ನಂತೆ, ಹ್ಞೂ ನನ್ನ ಮೇಲೆ ಪಗಡೆ ಆಡಿ ಗೆದ್ದೋರೇ ಇಲ್ಲ, ನೀನು ದಾಸಯ್ಯ ಪಗಡೆ ಆಡೋಕ್ಕೆ ಕರಿತಾ ಇದೆಯಾ ಅಂತ ಹೇಳ್ಬಿಟ್ಟು ಬೈದ್ರಂತೆ. ಬೈದಾಗ ಏನಾಯಿತು, ಆವಾಗ ಇಲ್ಲ ಏನೋ ಒಂದು ಆಟ ಆಡಂಬ ಅಂತ ಕರೆದ್ರಂತೆ. ಕರೆದಾಗ ಇಬ್ಬರು ಎದುರು ಬದ್ರು ಕೂತ್ಕೊಂಡ್ರಂತೆ. ಕೂತ್ಕೊಂಡಾಗ ಪಗಡೆ ಆಡ್ಬೇಕಲ್ಲ, ಪಣ ಏನು ಹಿಡ್ತೀವ ದಾಸಯ್ಯ ಅಂದ್ರಂತೆ. ಅವಾಗ ದಾಸಯ್ಯ ಹೇಳಿರಂತೆ, ಬಹುನಾಸೆ ಐತೆ ಇಡ್ತೀನಿ ಅಂತ. ಇಟ್ಟಾಗ ಪಗಡೆ ಹಾಕಬೇಕು. ಹಾಕಿದಾಗ ಏನಾಯಿತು, ಪಗಡೆ ಹಾಕಿದಾಗ ಭೈರವ ಗೆದ್ದರು. ಹ್ಞೂ ಅದನ್ನು ಹೊಡ್ಕೊಂಡ್ರು ಹ್ಞೂ ಬೋನಸ್ಸಿನ. ಆಮೇಲೆ ತಿರ್ಗಿ ಎಳ್ಳೆ ಆಟ ಆಡಬೇಕು. ಎಳ್ಳೆ ಆಟ ಆಡ್ಬೇಕಾದ್ರೆ ಈಗೇನು ಹಿಡ್ತೀವ ದಾಸಯ್ಯ ಅಂತ ಕೇಳಿದ್ರು. ಹ್ಞೂ ಈಗ ಶಂಕು ಜಾಗಟೆ ಎಲ್ಲ ಐತೆ ಇಡ್ತೀನಿ ಅಂತ. ಅದು ಇಟ್ಟು ಆಡಿದಾಗ ಅವರೇ ಗೆದ್ದರು. ಹ್ಞೂ ಆಯಿತಾ. ಆಮೇಲೆ ಇನ್ನೂ ಒಂದಾಟ ಮೂರನೇ ಆಟ ಆಡ್ಬೇಕಲ್ಲ, ಈಗೇನಾಯ್ತು ದಾಸಯ್ಯ ನಿನ್ನ ಹತ್ರ ಅಂದರು. ಆವಾಗ ಅವ್ರ ಹತ್ರ ಏನೂ ಇರಲಿಲ್ಲ. ಹೇಳ್ತಾರೆ, ನಾನೇನಾದ್ರು ಸೋತ್ರೆ ನಾನು ಇರೋವರೆಗೂ ನಿಮ್ಮ ಸೇವಕನಾಗಿ ಸೇವೆ ಮಾಡ್ಕೊಂಡಿದ್ಬಿಡ್ತೀನಿ ಅಂತ ಪಂಥ ಆಯಿತು. ಆಯಿತು. ಹ್ಞೂ ದಾಸಯ್ಯ ಹೇಳಿದ್ರು. ಆವಾಗ ಅವ್ರೇನು ಮಾಡಿದ್ರು, ಆಯಿತು ನನ್ನ ಸೇವನೆ ಮಾಡೋಕ್ಕಿದ್ಯಾ ನೀನು ಅಂದ್ಬಿಟ್ಟು ಕೂತ್ಕೊಂಡು ತಿರ್ಗಿ ಆಡಬೇಕು. ಇನ್ನೇನು ಪಗಡೆ ಹಾಕಬೇಕು ಅನ್ನುವಾಗ ಇರೋ ಭೈರವ ಅಂದರು. ಯಾಕೆ ಅಂದರು, ಒಂದು ವೇಳೆ ನಾನು ಗೆದ್ದರೆ ಅಂದರು. ಹ್ಞೂ ಆವಾಗ ಅವ್ರು ಹೇಳ್ತಾರೆ ಭೈರವ, ನೀನೇನಾದ್ರು ಗೆದ್ದರೆ ನಿನ್ನ ಹತ್ರ ಏನು ಹೊಡ್ಕೊಂಡಿದ್ದೀನಿ ಅದೆಲ್ಲ ಕೊಟ್ಬಿಡ್ತೀನಿ. ಆಮೇಲೆ ನನ್ನ ಹತ್ರ ಒಂದು ಅಕ್ಷಯ ಪಾತ್ರೆ ಐತಿ, ಅದು ಕೊಡ್ತೀನಿ. ಕೊಟ್ಬಿಟ್ಟು ಈ ಜಾಗ ಖಾಲಿ ಮಾಡ್ಬಿಟ್ಟು ನಾನು ಹೊರಟ್ಬಿಡ್ತೀನಿ ಅಂತ ಪಂಥ ಆಗ್ತದೆ. ಆದಾಗ ಏನು ಮಾಡ್ತಾರೆ, ಆಯಿತು ಅಂತ ಒಪ್ಕೊಂಡು ತಿರ್ಗಾ ಏನು ಮಾಡ್ತಾರೆ, ಪಗಡೆ ಹಾಕ್ತಾರೆ. ಹಾಕಿದಾಗ ದಾಸಯ್ಯ ಗೆದ್ಬಿಡ್ತಾರೆ. ಹ್ಞೂ ಅವ್ರು ಹೇಳಿದ ಪ್ರಕಾರ ಹೊಡ್ಕೊಂಡಿದ್ದೆಲ್ಲ ಕೊಡ್ತಾರೆ. ಕೊಟ್ಬಿಟ್ಟು ಅಕ್ಷಯ ಪಾತ್ರೆ ಇರ್ತದೆ ಅವ್ರ ಹತ್ರ ಒಂದು, ಅದು ಕೊಡ್ತಾರೆ. ಕೊಟ್ಬಿಟ್ಟು ಜಾಗ ಖಾಲಿ ಮಾಡ್ಬೇಕಲ್ಲ, ಮೇಲೆ ಕೆದ್ದಾಡ್ತಾರೆ. ಈ ದಾಸಯ್ಯನ ಹತ್ರ ಒಂದು ಮಂತ್ರಯುತವಾದ ಶಕ್ತಿ ಇರುವಂಥ ತೇರಿರ್ತದೆ. ಹ್ಞೂ ಇವ್ರು ಯಾರು ವೀರಭದ್ರ ಸ್ವಾಮಿ ಹಾಂ ಇರ್ತದೆ. ಇವನಿಗೆ ಸಿಟ್ಟು ಬಂದ್ಬಿಡ್ತದೆ ಭೈರವನಿಗೆ. ಒಂದು ಇಂಥ ತೇರು ಮಡಿಕೊಂಡು ನನ್ನ ಶಂಕು ಜಾಗಟೆ ಕಾಡಿಸ್ಬಿಟ್ನಲ್ಲ ಇವನು ಅಂದ್ಬಿಟ್ಟು ಸಿಟ್ಟು ಬಂದ್ಬಿಡ್ತದೆ. ಬಂದ್ಬಿಟ್ಟಾಗ ಏನು ಮಾಡಿದ್ರೆ ಆ ತೇರು ಕಿತ್ಕೊಂಡ್ಬಿಡ್ತಾರೆ. ಹ್ಞೂ ತೇರು ಕಿತ್ಕೊಂಡು ಓಡ್ಬಿಡ್ತಾರೆ. ಓಡ್ಬೇಕಾರೆ ಅವ್ರ ಮುಂದೆ ಇವ್ರ ಹಿಂದೆ, ಅವ್ರ ಮುಂದೆ ಇವ್ರ ಹಿಂದೆ ಓಡ್ಬೇಕಾರೆ ಬೆಟ್ಟ ಗುಡ್ತಲ್ಲಿ ಕದ್ದು ಕೂತಿರೋ ಜಾಗ ಇದು. ಹಾಂ, ಹ್ಞೂ ಇದು ಇದು ಕದ್ದು ಕೂತಿರೋ ಜಾಗ. ಕದ್ದು ಕೂತ್ಕೊಂಡು ಬಿಡಲಿಲ್ಲ, ಅಟ್ಟಿಸ್ಕೊಂಡು ಹೋಗ್ತಾನೆ ಇದ್ರು. ಹೋಗ್ಬೇಕಾದ್ರೆ ಮಾರುತಿ ಅಡ್ಡ ನಿಂತ್ಕೊಳ್ತಾನೆ. ಹ್ಞೂ ಯಾರಿಗೆ? ದಾಸಯ್ಯಂಗೆ, ವೀರಭದ್ರ ಸ್ವಾಮಿ ಅವ್ರಿಗೆ. ಹ್ಞೂ ಆವಾಗ ಹೇಳ್ತಾನೆ ಮಾರುತಿ, ವೀರಭದ್ರ ಸ್ವಾಮಿ ಅವ್ರಿಗೆ ನಮೋ ಅಂತಾನೆ. ಆವಾಗ ಇವ್ರು ಕೇಳ್ತಾರೆ, ಮಾರುತಿ ನಾನು ವೀರಭದ್ರ ಅಂತ ಹೆಂಗೆ ಗೊತ್ತು ನಿಮಗೆ ಅಂತ. ಆವಾಗ ಹೇಳ್ತಾನೆ ಮಾರುತಿ, ಏನು ಸ್ವಾಮಿ, ಇಡೀ ನನ್ನ ರೋಮ ಎಲ್ಲ ಲಿಂಗು, ನೀವು ಕೊಟ್ಟು ಶಿವದೀಕ್ಷೆ, ನೀವು ಯಾರು ಅಂತ ನಾನಿನ್ನ ಯಾಕೆ ಅಂತಾನೆ. ಆವಾಗ ಹೇಳ್ತಾನೆ ಮಾರುತಿ, ಅವ್ರು ನಿಮ್ಗೆ ಎದುರ್ಕೊಂಡು ಓಡೋತಾವ್ರೆ, ಬಿಟ್ಬಿಡಿ ಅವ್ರನ್ನ, ಯಾಕೆ ಓಡಿಸ್ಕೊಂಡು ಹೋಗ್ತೀರ ಅಂತಾರೆ. ಆವಾಗ ಏನು ಮಾಡ್ತಾರೆ, ಮಾರುತಿಗೆ ಶಾಪ ಕೊಡ್ತಾರೆ ಇವರು, ಹ್ಞೂ ಯಾರೋ ವೀರಭದ್ರ ಸ್ವಾಮಿ, ನೀನು ಬೈಲಾಂಜನೇಯನಾಗಿ ನನ್ನ ಗುರುತಿಗೆ ಇಲ್ಲೇ ಇರುವಂತ. ಇಲ್ಲೊಂದು ಬೈಲಾಂಜನೇಯ ಅಂತ ಐತೆ, ಕುದುರ್ಗ ಹೋಗೋ ರೋಡಲ್ಲಿ. ಹಾಂ, ಅದು ಬೈಲಾಂಜನೇಯ ಹ್ಞೂ ಐತೆ. ಆವಾಗ ಶಾಪ ಕೊಡ್ತಾರೆ. ಇವರು ದಾಸಯ್ಯ ಹೋಗಿ ತಿರುಪತಿಲಿ ನೆಲೆಸ್ತಾರೆ. ಹ್ಞೂ ಇವರು ಹೋಗ್ಬಿಟ್ಟು ಭೈರವೇಶ್ವರ ಹೋಗ್ಬಿಟ್ಟು ಚುಂಚನಗಿರಿ ಆದಿಚುಂಚನಗಿರಿ ನೆಲೆಸ್ತಾರೆ. ಹ್ಞೂ ಅದಕ್ಕೆ ಅದು ಕಳತೇರು ಅಂತ ಆಗೋದು. ಹ್ಞೂ ಇಲ್ಲಿ ಕದ್ಕೊಂಬಂತೇರು, ಹ್ಞೂ ಬೆಳಕದ ಮೇಲೆ ತೆರಾಗಲ್ಲ ಅದು, ಹೌದು. ಹ್ಞೂ ರಾತ್ರಿ ಹೊತ್ತು ತೆರಾಗೋದು. ಹ್ಞೂ ಆದಿಚುಂಚನಗಿರಿಲಿ. ಕಳ್ಳ ಭೈರವ ಅಂತ ಹೆಸರು ಅದಕ್ಕೆ. ಹಾಂ ಹಾಂ ಕಾಲ್ ಭೈರವ ಅಂತ ಮಾಡ್ಕೊಂಡವ್ರೀಗ ಹ್ಞೂ ಹೋಗೋರು ಎಷ್ಟೋ ಜನ. ಹಾಂ ಅಲ್ಲಿಂದ ಕದ್ಕೊಂಬಂತ ಇರೋದು.
ತಿರುಪ್ತಿಯಿಂದ ಹ್ಞೂ ಹ್ಞೂ ಗೊತ್ತಾಯ್ತಾ ಈ ಒಂದು ಇತಿಹಾಸ ಇದ್ರದ್ದು ಹ್ಞೂ ಗೊತ್ತಾಯ್ತಾ. ಆಮೇಲೆ ಅಲ್ಲಿ ಆಚೆ ಒಂದು ಐತಲ್ಲ ಸಂಕಷ್ಟಹರ ಗಣಪತಿ ಅಂತ. ಹ್ಞೂ ಅಲ್ಲೇನೋ ಒಂದು ನಿಧಿ ಐತೆ ಅಂತಾರೆ, ಅದು ನಮ್ಗೆ ಗೊತ್ತಿಲ್ಲ. ಅದನ್ನ ಕಾಯೋಕೆ ಯಾರನ್ನ ಬಿಟ್ಟಂತ ಆಗ್ಲಿ ಬಂತು, ಅದಕ್ಕೆ ಎಲ್ಲರೂ ಸೇರಿ ಗಣಪತಿನ ಬಿಟ್ರಂತೆ. ಹ್ಞೂ ಅದಕ್ಕೆ ಸಂಕಷ್ಟಹರ ಗಣಪತಿ ಅಂತ ಅದಕ್ಕೆ ಹೆಸರು. ಸಂಕಷ್ಟಹಾರ. ಹ್ಞೂ ಅದು ಬಂದು ಈ ಮೋದ್ಗಲ್ ಋಷಿಗಳಿಂದ ಹ್ಞೂ ಶಾಪದಿಂದ ಆಗಿರೋ ತೀರ್ಥ. ಅದ್ರದ್ದೊಂದು ವಿಶೇಷ ಐತೆ ತೀರ್ಥದ್ದು ಏನು ಅಂದರೆ, ಆ ತೀರ್ಥ ಅಂದರೆ ಯಾರೇ ಆಗಲಿ ಒಂದು ಅದು ವಿಶೇಷ ಅಂದರೆ ಮಕ್ಕಳಿಲ್ದಲೇ ಇರೋರು ಅವರೆಲ್ಲ ಅವರು ಬಂದು 3 ಸತಿ ನೀರು ಹಾಕಿಸ್ಕೋಬೇಕು. ನೀರು ಅಂದರೆ ಅಮಾವಾಸ್ಯೆ ಪೌರ್ಣಮಿ ಅಮಾವಾಸ್ಯೆ, ಇಲ್ಲ ಪೌರ್ಣಮಿ ಅಮಾವಾಸ್ಯೆ ಪೌರ್ಣಮಿ, ಈ ಥರ 3 ಸರ್ತಿ ನೀರು ಹಾಕಿಸ್ಕೊಂಡು 3ನೇ ಸತಿ ಗಂಗೆ ಪೂಜೆ ಮಾಡ್ಬೇಕಂತ. ಅಲ್ಲಿ ಅಷ್ಟೇ ಶಾಸ್ತ್ರ, ಇನ್ನೇನು ಇಲ್ಲ. ಇದುವರೆಗೂ ಯಾವುದೂ ಫೇಲ್ ಆಗಿಲ್ಲ. ಅದೊಂದು ಒಳ್ಳೆಯದಾಗಿದೆ. ಅದೊಂದು ಇತಿಹಾಸ ಅದು ಇದುವರೆಗೂ, ಗೊತ್ತಾಯ್ತಾ. ಅದು ಅವ್ರ ಶಾಪ ಆಯ್ತು ಅದಕ್ಕೆ. ಅದಕ್ಕೆ ಮೋದ್ಗಲ್ ತೀರ್ಥ ಅಂತ ಅದಕ್ಕೆ ಹೆಸರು. ತಮ್ಮ ಹೆಸರು? ಶಿವಶಂಕರಯ್ಯ, ಪ್ರಧಾನ ಅರ್ಚಕ. ಸರ್ ತಮ್ಮ ಹೆಸರು? ಸರ್ ತಮ್ಮ ಸರ್ ತಮ್ಮ ಹೆಸರು? ಸರ್ ತಮ್ಮ ಹೆಸರು ಪರಿಚಯ? ಸರ್ ಪುನೀತ್. ಸರ್ ನೀವು? ಯೋಗೇಶ್. ಕಾರ್ತಿಕ್. ಸರ್ ನೀವು? ಓಕೆ, ಧನ್ಯವಾದಗಳು ಸರ್. ಹಾಂ ಹಾಂ, ಇಲ್ಲಿ ಉದ್ಭವ ಆಗೋದಾ? ಬಸವಣ್ಣನ ನಿಧಿಯಾಸೆಗೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಹ್ಞೂ ಅದರಿಂದ ಬೈಯಿಂದ ತೀರ್ಥ ಬರ್ತಿತ್ತು, ಅದು ಇಲ್ಲಿ ಅಂತರ್ಗಮ್ಯಾಗಿ ಹರಿತದೆ ಅಂತ ಹೇಳ್ತಾರೆ. ಮುದ್ವೀರೇಶ್ವರ ದೇವಸ್ಥಾನದ ಇತಿಹಾಸವನ್ನು ತಿಳಿದು ಹಾಗೆ ನಮ್ಮ ಒಂದು ಗಿರಿ ಪ್ರದಕ್ಷಿಣೆ ಈ ಮಾರ್ಗವಾಗಿ ಮುಂದೆ ಸಾಗುತ್ತೆ. ಇಲ್ಲಿ ರುದ್ರೇಶ್ ಎನ್ನುವರು ಈ ಬೆಟ್ಟದ ಬಗ್ಗೆ ಹಾಗೂ ಈ ಒಂದು ಪ್ರದಕ್ಷಿಣೆಯ ಬಗ್ಗೆ ತುಂಬಾ ತಿಳ್ಕೊಂಡವರು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಆಗುತ್ತೆ? 9 ಕಿಲೋಮೀಟ್ರ್. ಒಂದು ಪ್ರದಕ್ಷಿಣೆ ಮಾತ್ರ 9 ಕಿಲೋಮೀಟರ್. ಇದೆಲ್ಲ ಗುರುಪ್ರಸಾದ ಚಂದ್ರಪ್ಪ ಅವ್ರು ಮಾಡಿಸಿದ್ದೆ. ದೇವಸ್ಥಾನ ಮೊದಲ ದುರ್ಗಮ್ಮ ವ್ಯವಸ್ಥೆ ಏನಿರಲಿಲ್ಲ. ಚಂದ್ರಪ್ಪ ಅವ್ರ ಕಾಲದಲ್ಲಿ ಈ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಹಾಗಂತ ಉಪಯೋಗಗಳೇನು? ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಒಳ್ಳೆಯದು. ಭಗವಂತನ ಸ್ಮರಣೆ ಮಾಡೋಕ್ಕೆ ಮುಂಜಾನೆಯಲ್ಲಿ ಒಂದು ಒಳ್ಳೆಯ ಸೇವೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಭಗವಂತನ ಸ್ಮರಣೆ ಮಾಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡೋದು ಒಳ್ಳೆಯದು ಅಂತ. ಶಿವಂಗಿ ಬೆಟ್ಟ ಹತ್ತಿರೋದು 1 ವರ್ಷ ಆಯ್ತು, ಜಾಸ್ತಿ ಇರ್ತದೆ. 1 ವರ್ಷ ಒಂದು ಸರಿ ಹತ್ತಿರೋದು. ಹಾಂ, ಗಿರಿ ಪ್ರದಕ್ಷಿಣೆ ಮಾಡಿದಾಗ ಎಷ್ಟು ಮನಸ್ಸಿಗೆ ನಮ್ಮ ಸಮಾಧಾನ ನಿಲ್ಲಿಸಿದ್ದಾರೆ. ಇಲ್ಲಿ ಕಲ್ಲೆಲ್ಲ ದೇವರು, ನೀರೆಲ್ಲ ಪತ್ರೆ, ಗಿಡವೆಲ್ಲ ತೀರ್ಥ ಅಂತ ನಾನು ಹೇಳಿದ್ದೆ. ಕಲ್ಲೆಲ್ಲ ದೇವರು, ನೀರೆಲ್ಲ ತೀರ್ಥ, ಗಿಡವೆಲ್ಲ ಪತ್ರೆ. ಉತ್ತರ ಕಾಶಿಗಿಂತ ದಕ್ಷಿಣ ಕಾಶಿಗೆ ತೀರ್ಥ ಹೆಚ್ಚು. ಶಿವಗಂಗೆ ಅಷ್ಟು ಪವಿತ್ರವಾದ ಸ್ಥಳ. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ಈ 4 ದಿಕ್ಕಿಗೂ 4 ಥರ ಕಾಣುತ್ತೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಹಾಗೆ ನಡ್ಕೊಂಡು ಹೋಗ್ತಾ ಕೇಳೋಣ. ಹಾಂ, 4 ಭಾಗಗಳು, ಒಂದು ಕಡೆ ಗಣೇಶನ ಸ್ಥಳ, ಒಂದು ಕಡೆ ಲಿಂಗಾಕಾರ, ಇನ್ನೊಂದು ಕಡೆ ಬಸವನ, ಅನುಭವ ಬರುತ್ತೆ. ಕಂಬಾಳ್ತರಿಂದ ಈ ಕಡೆ ನೋಡಿದ್ರೆ ನಿಮಗೆ ದೇವಸ್ಥಾನದ ಆ ಕಡೆ ಬನ್ನಿ ಲಿಂಗ ಐತಲ್ಲ, ದೇವಸ್ಥಾನ ನೋಡಿದ್ರೆ ಹಂಗೆ ಕಾಣಿಸೋದು. ಈ ಕಡೆ ನೀವು ಇಲ್ಲಿ ಇದ್ರ ಬೆಟ್ಟ ಕಡೆ ಕಾಚಿಗಲ್ಲಪ್ಪ ಅಂತಿದೆ, ಅಲ್ಲಿಂದ ಸ್ವಲ್ಪ ಕಾಣಿಸುತ್ತೆ. ಈ ಕಡೆ ಇದು ಕಡೆ ಗಣೇಶ ಗಣೇಶ ಅಂತ. ಇದು ಕಾಶಿಗೂ ಶಿವಗಂಗೆಗೂ ಕಂಪೇರ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೇಳ್ತೀರಾ? ಅದು ಉತ್ತರ ಕಾಶಿ, ಇದು ದಕ್ಷಿಣ ಕಾಶಿ. ಅಲ್ಲ, ಕಾಶಿಗಿಂತ ಒಂದು ಗುಲ್ಗಂಜಿ ತೂಕ ಹೆಚ್ಚು. ಹಾಂ,
ಅಂದರೆ ಇಲ್ಲಿ ಪ್ರತಿ ಸಂಕ್ರಾಂತಿಯಲ್ಲಿ ಬೆಟ್ಟದ ಮೇಲಿನ ತೀರ್ಥಂಬದಲ್ಲಿ ತೀರ್ಥೋದ್ಭವ ಆಗುತ್ತಲ್ಲ, ಆ ತೀರ್ಥೋದ್ಭವ ಆದಾಗ ಮತ್ತು ಶಿವನಿಗೂ ಗಿರಿಜೆಗೂ ಕಲ್ಯಾಣ ಮಾಡ್ತಾರೆ. ಉತ್ತರದಲ್ಲಿ ಶಿವನ ಜೊತೆ ಗಿರಿಜೆಗೆ ಒಂದು ಸಲ ಮದುವೆ ಆಗಿರೋದು. ಅಂದರೆ ಶಿವ ಹೇಳಿದಂತೆ ಪ್ರತಿ ವರ್ಷ ಕಣ್ಣಲ್ಲಿ ತೀರ್ಥ ತಮ್ಮಲ್ಲಿ ಗಿರಿಜೆ ಕಲ್ಯಾಣ ನಡೆಯುತ್ತೆ ಅಂತ ಹೇಳಿ. ಹಂಗಾಗಿ ಉತ್ತರ ಕರ್ನಾಟಕ ಒಂದು ತುಕ್ಕ, ದಕ್ಷಿಣ ಕಾಶಿ ಹೆಚ್ಚು ಒಂದು ಕಾಸಿಗಿಂತ ಅಥವಾ ಗುಲ್ಗಂಜಿಗೆ ಒಂದು ಗುಲ್ಗಂಜಿ ತುಕ್ಕ ಹೆಚ್ಚು ಅಂತ. ಈ ಗಿರಿ ಪ್ರದಕ್ಷಿಣೆ ಹೇಳ್ತಾರಲ್ಲ, ಪ್ರತಿ ತಿಂಗಳು ಯಾವ ದಿನ ಸ್ಟಾರ್ಟ್ ಆಗುತ್ತೆ? ಹುಣ್ಣಿಮೆ ದಿನ, ಹುಣ್ಣಿಮೆ ದಿನ. ಪ್ರತಿ ಹುಣ್ಣಿಮೆ ದಿನ. ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ? ಶಿವಗಂಗೆ ರಾತ್ರಿ ಬಂದು ವೀರಸೋಮೇಶ್ವರ ಚೌಟ್ರಿಯಲ್ಲಿ ಆಲ್ಟಿಂಗ್ ಆಗ್ತಾರೆ. ಅಲ್ಲಿ ಪ್ರಸಾದ ವ್ಯವಸ್ಥೆ, ಭಜನೆ ಎಲ್ಲ ಇರುತ್ತೆ. ತಿರ್ಗಾ ಬೆಳಿಗ್ಗೆ ಶಿವಗಂಗೆ ಗಂಗಾಧರೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಪ್ರಾರಂಭ ಆಗಿ ಮತ್ತು ಅಲ್ಲಿಗೆ ತೋಪಿನ ಗಣಪತಿ ಮುಖಾಂತರ ಕೊನೆಯಾಗಿ ಗಂಗಾಧರೇಶ್ವರನ ಕೈ ಮುಗಿದು ಸಮಾಪ್ತಿ ಮಾಡ್ತೀವಿ. ಇಲ್ಲಿ ಎಲ್ರಿಗೂ ಅವಕಾಶ ಅಂದರೆ ಯಾರು ಬೇಕಾದರೂ ಬರ್ಬೋದಲ್ವರ? ಯಾರು ಬೇಕಾದ್ರೂ ಬರ್ಬೋದು. ಭಕ್ತಿ ಕಂಡು ಭಕ್ತಾದಿಗಳು ಯಾರು ಬೇಕಾದ್ರೂ ಬರ್ಬೋದು. ಶಿವನ ಪಾತ್ರಕ್ಕೆ ಯಾರು ಬೇಕಾದ್ರೂ ಪಾತ್ರರಾಗ್ಬೋದು. ಆಗ್ಬೋದು. ಹಾಂ, ಇಲ್ಲೊಬ್ರು ಶಂಖನಾದವನ್ನು ಮಾಡ್ತಾರೆ. ಎಷ್ಟು ಅದ್ಭುತವಾಗಿರ್ತದೆ. ಒಂದ್ಸರಿ ಕೇಳಿದ್ರೆ ಕೇಳಬೇಕು ಅಂತ ಅನ್ಸುತ್ತೆ. ನೋಡಿ. ಹರ ಹರ ಮಹಾದೇವ್. ಮಾರ್ಗವಾಗಿ ನಾವು ಹೀಗೆ ಮುಂದೆ ಸಾಗ್ತಾ ಇದ್ದೀವಿ. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂದ್ರೆ, ನಾವು ಮೈಂಡನ್ನು ಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವುದೋ ಊರುಗಳಿಗೆ ಹೋಗ್ತೀವಿ. ಅದಕ್ಕಿಂತ ಏನು ಕಡಿಮೆ ಇಲ್ಲ, ಪ್ರಕೃತಿಯೇ ಮೈ ತಳಿದು ನಿಂತಿದ್ದಾಳೇನೋ ಅನ್ನುವ ರೀತಿಯಲ್ಲಿ ನಮಗೆ ಕಂಡು ಬರುವಂಥದ್ದು ಈ ಶಿವಗಂಗೆ ಬೆಟ್ಟದ ಮಡಿಲಿನಲ್ಲಿ. ನೋಡುಗರೆ, ಇಲ್ಲಿ ಗಮನಿಸಿ, ಎಲ್ಲಿ ಇಂತಹ ಒಂದು ಐತಿಹಾಸಿಕ ಸ್ಥಳ, ಪ್ರಸಿದ್ಧವಾದ ಸ್ಥಳ ಸ್ವಚ್ಛವಾಗಿಟ್ರೆ ಮುಂದಿನ ಪೀಳಿಗೆಗೆ ಇದು ಒಂದು ವರದಾನವಾಗುತ್ತೆ ಅನ್ನುವುದನ್ನು ಗಮನಿಸದೆ ಇಲ್ಲೂ ಕೂಡ ಕೆಲವು ಜನಗಳು ಈ ಒಂದು ರೀತಿಯಲ್ಲಿ ಬೇಡದ ವಿಷಯಗಳನ್ನೆಲ್ಲ, ವಸ್ತುಗಳನ್ನೆಲ್ಲ ಇಲ್ಲಿ ಹಾಕಿ ಒಂದು ವಾತಾವರಣವನ್ನೇ ಹಾಳುಗೆಡುವುದಕ್ಕೆ ಸಿದ್ಧರಾಗಿದ್ದಾರೆ. ದಯವಿಟ್ಟು ಈ ಒಂದು ಪುಣ್ಯ ಸ್ಥಳದಲ್ಲಿ ಇಂತಹ ಕಸ, ಕಡ್ಡಿ, ಪ್ಲಾಸ್ಟಿಕ್ಗಳನ್ನು ಬಳಸೋದನ್ನ ಕಡಿಮೆ ಬಳಸಲೇಬಾರದು ಎನ್ನುವಂಥದ್ದು ನಾವು ಎಲ್ಲರ ಗಮನಕ್ಕೆ ಬರಬೇಕಾಗಿರ್ತಕ್ಕಂಥದ್ದು. ಶಿವಗಂಗೆ ಬೆಟ್ಟದ ವಿಹಂಗ ನೋಟ. ಇದು ಬೆಳಗ್ಗೆ ಆಗಿರೋದ್ರಿಂದ ಪೂರ್ಣವಾಗಿ ಮಂಜು ಮುಸುಕಿದೆ. ಮೋಡವೇ ಬೆಟ್ಟವನ್ನ ಆವರಿಸಿದೆಯೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಅದ್ಭುತವಾದಂಥ ದೃಶ್ಯ.
ಇಲ್ಲೊಬ್ಬರನ್ನ ಮಾತಾಡ್ಸೋಣ. ಅವರು ಎಲ್ಲಿಂದ ಬಂದಿದ್ದಾರೆ, ಇದರ ಒಂದು ಅನುಭವ ಏನು ಅಂತದನ್ನ ತಿಳ್ಕೊಳ್ಳೋಣ. ಬೆಂಗಳೂರು ವಿಜಯನಗರದಿಂದ. ಹಾಂ ಮೇಡಮ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್? ಹಾಗಂತಿಲ್ಲ, ಇದು 3ನೇ ಸಲ, 3 ವರ್ಷದಲ್ಲಿ ಇದು 3ನೇ ಸಲ. ಹಾಂ 3ನೇ ಸಲ. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಮುತ್ತುಲಕ್ಷ್ಮಿ ಅಂತ, ಹಾಂ ಬೆಂಗಳೂರು ವಿಜಯನಗರ. ಮೇಡಮ್, ಇಲ್ಲಿಗೆ ನಾವು ಒಂದಷ್ಟು ಜನ ಗ್ರೂಪ್ ಇದ್ದೀವಿ. ಇದು 3ನೇ ಸಲ ಬಂದಿದ್ದೀವಿ. ಯಾವ ಉದ್ದೇಶಕ್ಕೆ ನೀವು ಇಲ್ಲಿ ಬರಬೇಕು ಅಂತ ನಿಮ್ಗೆ ಅನ್ನಿಸ್ತು? ಇದು ನಾನು ಬರ್ತಿರೋದು ಏನು ದೇವ್ರ ಹತ್ರ ಏನು ಕೇಳ್ಕೊಳ್ಳೋಕ್ಕಲ್ಲ, ನನ್ನ ಖುಷಿಗೆ ನಾನು ಬರ್ತೈತೆ. ಖುಷಿಗೆ. ಇದು ಈ ಥರ ನೇಚರ್ ಇದೆ ಅಲ್ವಾ, ಬೆಂಗಳೂರಿನಲ್ಲಿ ನಮ್ಗೇನು ಸಿಗುತ್ತೆ? ಗಾಡಿ, ಬಂಗ್ಲೆ, ಬಿಲ್ಡಿಂಗು, ಜನ, ಹೌದು, ಇಷ್ಟು ಬಿಟ್ಟರೆ ಏನು ಸಿಗಲ್ವಲ್ಲ. ಇಲ್ಲಿ ಬಂದರೆ ಈ ಥರ ನೋಡಿ ಎಲ್ಲಿ ಸಿಗುತ್ತೆ ಬೆಂಗಳೂರಿನಲ್ಲಿ? ಖಂಡಿತ. ಹಾಗಾಗಿ ಯಾರಾದ್ರೂ ಸಿಕ್ಕರೆ ಬಂದ್ಬಿಡ್ತೀವಿ. ಒಳ್ಳೇದು, ಆರೋಗ್ಯ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ನೇಚರ್ ಇದೆ, ಒಂಥರ ಖುಷಿ ನಮಗೆ. ಇಲ್ಲೊಂದು ನಡೆಯೋ ದಾರಿಲಿ ಒಂದು ವಿಶೇಷತೆ ಇದೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಈ ಒಂದು ಗಿರಿ ಪ್ರದಕ್ಷಿಣೆ 22 ವರ್ಷದ ಹಿಂದೆ ಪ್ರಾರಂಭವಾಗಿದ್ದು ಇಂದೂ ಕೂಡ ಇದು ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ಚಂದ್ರಪ್ಪ ಅವರು. ಈ ಚಂದ್ರಪ್ಪ ಅವರ ಈಗ ದೈವಾಧೀನರಾಗಿದ್ದಾರೆ. ಅವರ ಒಂದು ಸಮಾಧಿಯನ್ನ ನಾವು ಈಗ ಇಲ್ಲಿ ಕಾಣ್ತೇವೆ. ಈಗ ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಚಂದ್ರಪ್ಪ ಅವರ ಮಕ್ಕಳು ಇದನ್ನ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಚಂದ್ರಪ್ಪ ಅವರು ಯಾಕೆ ಇದನ್ನ ಪ್ರಾರಂಭಿಸಿದ್ರು, ಇದರ ಉದ್ದೇಶ ಏನು ಎಂಬುದನ್ನ ತಿಳಿದುಕೊಳ್ಳೋಣ ಅವರ ಮಕ್ಕಳಿಂದಲೇ. ಇಲ್ಲೂ ಕೂಡ ದಾಸೋಹ ನಡೆಯುತ್ತೆ. ಇದೇ ಚಂದ್ರಪ್ಪರವರ ಸಮಾಧಿ. ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಶಾರದಾ ಚಂದ್ರಯ್ಯ ಅಂತ ಹೇಳ್ಬಿಟ್ಟು. ಸೊ ನಾನು ನಮ್ಮ ತಂದೆಯವರ ಕೊನೆ ಮಗಳು ನಾನು. ಸೊ ಇವ್ರು ಸ್ಟಾರ್ಟ್ ಮಾಡಿದ್ದು 2003ನಲ್ಲಿ ಆಸುಪಾಸು ಇದನ್ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಕ್ಕೆ ಅಂತಂದ್ರೆ ಅವರು ಬೆಳೆದಿದ್ದು ಇಲ್ಲೇ ಡಬಸ್ಪೇಟೆಲ್ಲ ಪೆಮ್ನಹಳ್ಳಿನಲ್ಲಿ. ಸೊ ಅವ್ರಿಗೆ ಈ ಶಿವಗಂಗೆ ಇತಿಹಾಸ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಈ ಹಿಸ್ಟ್ರಿನೆಲ್ಲ ಅವ್ರು ಚೆನ್ನಾಗಿ ಓದಿದ್ರು. ಯಾಕಂದ್ರೆ ಹಸು ಮೇಯಿಸ್ಕೊಂಡು ಬರೋರು ಇರಲ್ಲ ಅಂತ, ಅವರೆಲ್ಲ ಓಡಾಡಿರೋ ಜಾಗದಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅಂತ ಅವ್ರ ಮೊದಲಿಂದನೇ ಅವ್ರಿಗೆ ಗೊತ್ತಿತ್ತು. ಸೊ ಅವ್ರು ಗೌರ್ಮೆಂಟ್ ಎಂಪ್ಲಾಯಿ ನಮ್ಮ ತಂದೆಯವರು. ಸೊ ಆಫ್ಟರ್ ರಿಟೈರ್ಮೆಂಟ್ ಅವ್ರು ತುಂಬಾ ಸೇವೆಗಳನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ. ಶರ್ಮಾತ್ಮ ದೇವಸ್ಥಾನ ಮಾಡಿದ್ದಾರೆ, ಮತ್ತೆ ನಾಗಪುರ ಪ್ರೆಸೆಂಟ್ ಈಸ್ ಎ ಫೌಂಡರ್ ಆಲ್ಸೋ. ಸೊ ಅವರೆಲ್ಲ ಆದ್ಮೇಲೆ ಫೈನಲ್ ರಿಟೈರ್ಮೆಂಟ್ ಆದ್ಮೇಲೆ ಇಲ್ಲಿ ನಾನು ಶಿವಗಂಗೆಗೆ ಬರಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೇಕು, ಯಾಕಂದ್ರೆ ತಿರುನಾವಳಿ ಮಾಡಿದ್ರೆ ನಿಜ ಇದು ಕೂಡ ಶಿವನ ದೇವಸ್ಥಾನನೇ ಇದೆ. ಸೊ ಶಿವನ ದೇವಸ್ಥಾನದಲ್ಲಿ ಇದ್ರೆ ಮತ್ತೆ ಗಿರಿ ಪ್ರದಕ್ಷಿಣೆ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ವರ್ಷಕ್ಕೊಂದು ಸಲ ದೇವರೇನೆ ಪ್ರದಕ್ಷಿಣೆ ಮಾಡುತ್ತೆ. ವರ್ಷಕ್ಕೊಂದು ಸಲ ಅದು ಒಂದು ಸಲ ಹುಣ್ಣಿಮೆ, ಹೋಳಿ ಹುಣ್ಣಿಮೆ ಆಯ್ತಲ್ಲ, ಆ ಹುಣ್ಣಿಮೆ ದಿನ ಅವರು ದೇವ್ರನ್ನ ಎತ್ಕೊಂಡು ಇಡೀ ಪ್ರದಕ್ಷಿಣೆ ಮಾಡ್ತಾರೆ. ಮೃಗಬೇಟೆ ಅಂತ ನಡೆಯುತ್ತೆ. ಅದನ್ನ ದೇವ್ರನ್ನ ಎತ್ಕೊಂಡ್ಬಂದು ಪ್ರದಕ್ಷಿಣೆ ಮಾಡೋದು ಒಂದು ಇತಿಹಾಸ ಅದು ಇರೋದ್ರಿಂದ ಇಲ್ಲಿ ಇತಿಹಾಸ ಇದೆ. ಅದೊಂದು ಆ ಇತಿಹಾಸ ಇರೋದ್ರಿಂದ ಅವಾಗಿಂದ ಮತ್ತೆ ಇಲ್ಲಿ ಗುರುಗಳು ತಪಸ್ಸು ಮಾಡಿರೋ ಜಾಗ. ಗುರುಗಳು ಎಲ್ಲ ಗುರುಗಳು ಋಷಿ ಮುನಿಗಳು ತಪಸ್ಸು ಮಾಡಿರೋ ಸಿದ್ಧರು ಜಾಗ ಇರೋದ್ರಿಂದ ನೀವು ನೋಡ್ಬೋದು 108 ಮಠಗಳಿದಾವೆ ಅಂತ ಹೇಳ್ತಾರೆ. 108 ಮಠ ಇದೆ ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಅದು ನಾವಿನ್ನು ಹುಡ್ಲಿಕ್ಕೆ ಹೋಗ್ಲಿಲ್ಲ ನಾವು, ಇದೆ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಕ್ಲಾರಿಫಿಕೇಶನ್ ಕರೆಕ್ಟ್ ಗೊತ್ತಿಲ್ಲ. ತುಂಬಾ ಮಠಗಳಿದೆ. ಯಾಕಂದ್ರೆ ಎಲ್ಲಾ ಸಾಧು ಸಂತರುಗಳಿಗೂ ಇಲ್ಲಿ ಒಂದು ಮೋಕ್ಷ ಸಿಗುತ್ತೆ ಅಂತ ಅವರೆಲ್ಲ ಹೇಳ್ತಾರೆ. ಸೊ ಇವರು ಹಾಗಾಗಿ ಇಲ್ಲಿ ದಾರಿ ಇರಲಿಲ್ಲ. ಫಸ್ಟ್ ಆಫ್ ಆಲ್ ದಾರಿನೇ ಇರಲಿಲ್ಲ. ಸೊ ದಾರಿನ ಮಾಡಿದ್ದಾರೆ. ಬಂದ್ರಲ್ಲ ನೀವು, ನಮ್ಮ ತಂದೆಯವರೇ ಮಾಡಿರೋದು ನೋಡ್ಕೊಂಡು ಬಂದ್ರಲ್ಲ ಇವಾಗ ದಾರಿ ಹೇಗಿದೆ ಅಂದ್ಬಿಟ್ಟು. ಅದು ಮುದ್ರೇಶ್ವರ ದೇವಸ್ಥಾನದ ಕಾಡು ದಾರಿ ಎಲ್ಲ ಏನಿದೆ ಇದನ್ನ ದಾರಿ ಎಲ್ಲ ಮಾಡಿದವ್ರು ನಮ್ಮ ತಂದೆಯವರು. ಸೊ 2021 ಆಗಸ್ಟ್ ನಮ್ಮ ತಂದೆಯವ್ರನ್ನ ಹೋದ್ರು. ಸೊ ಜೊತೆಗೆ ರಾಶಿ ನಕ್ಷತ್ರ ಗಿಡ ಇದೆ, ಇಲ್ಲಿ ನೋಡ್ಬೋದು. ನೀವು ಒಳಗಡೆ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು, ರಾಶಿ ನಕ್ಷತ್ರ ಗಿಡ ಇದೆ. ಸೊ ಇಲ್ಲಿ ಅಂತ ಹೇಳಿದ್ರೆ ಬರೀ 9 ನವಗ್ರಹ ಗಿಡಗಳೇನು ಹಾಕಿಲ್ಲ. 28 ನಕ್ಷತ್ರ ಏನಿದೆ, 11 ರಾಶಿ ಏನಿದೆ, 9 ಗ್ರಹಗಳು ಏನಿದೆ, ಅಷ್ಟು ರೀತಿಯಾದ ಗಿಡಗಳನ್ನ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಕದಂಬ ತೀರ್ಥ ಅಂತ. ಇದು ಕದಂಬ ತೀರ್ಥ ಇತಿಹಾಸ ಇದೆ. ಯಾವುದೇ ಒಂದು ದೇವಸ್ಥಾನಗಳು ಪ್ರತಿಷ್ಠಾಪನೆ ಆಗಿ ಇಲ್ಲಿಂದ ಈ ದೇವಸ್ಥಾನ ಮೊದಲನೇ ನೀರು ತಗೊಂಡು ಅಭಿಷೇಕ ಮಾಡ್ತಾರೆ. ತುಂಬಾ ಜನ ಬಂದಿದ್ದಾರೆ. ಇಲ್ಲಿ ಮಹದೇಶ
ಶಿವ ದೇವಸ್ಥಾನ ಇದೆ. ಸೊ ಇಲ್ಲೇ ಹೇಳ್ತಾರೆ ಶಿವಗಂಗೆ ಬೆಟ್ಟ ಎಲ್ಲನೂ ಶಿವನೇ, ಎಲ್ಲನೂ ಕಲ್ಲೆಲ್ಲ ಲಿಂಗ ಅಂತ ಹೇಳ್ತಾರೆ. ಎಲ್ಲ ಕಡೆನೂ ಇದೆ. ತುಂಬ ದೇವಸ್ಥಾನಗಳು ಮುಚ್ಚೋಗಿದೆ, ಕೆಲವೊಂದು ಇನ್ನೂ ಪತ್ತೆ ಹಚ್ಚಕ್ಕೆ ಆಗಿಲ್ಲ, ಅಷ್ಟು ದೇವಸ್ಥಾನಗಳಿದೆ. ಇಲ್ಲಿ ಒಂದನ್ನ ಪಾಯಿಂಟ್ ನೋಡ್ಕೊಂಡು ನಾವು ಮಾಡಿದ್ವಿ. ಮುಂಚೆನೆ ನಿಮ್ಮ ಮೇಲ್ಗಡೆ ಶಿವನ ದೇವಸ್ಥಾನದ ಮೇಲ್ಗಡೆ ಆಗ್ತದೆ ಬೆಟ್ಟ ಆಗ್ತದೆ, ಅಲ್ಲಿ ಶಿವ ಪಾರ್ವತಿ ಮಾಡಿಸಿದ್ದಾರೆ, ಸ್ಟ್ಯಾಚ್ಯೂ ಇದೆ, ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅನ್ನೊಂದು ಜ್ಯೋತಿರ್ಲಿಂಗ ಮಾಡಿಸಿ, ಅದು ನಮ್ಮ ತಂದೆಯವರೇನೆ ಪ್ರತಿಷ್ಠಾಪನೆ ಮಾಡಿ ಅದನ್ನ. ಯಾಕಂದ್ರೆ ಅದು ಮೈಸೂರು ದಸರಾದಲ್ಲಿ ಫಸ್ಟ್ ಟೈಮ್ ಶಿವಗಂಗೆದ್ದು ಒಂದು ಏನು ಇದು ನಡೀತು, ರಥೋತ್ಸವ ಅಂತ ಏನೋ ಮಾಡ್ತಾರಲ್ಲ. ಸೊ ಆ ಥೀಮ್ ಬಂದ್ಬಿಟ್ಟೇನೆ ಆ ಸ್ಟ್ಯಾಚ್ಯೂ, ಶಿವಗಂಗೆ ಸ್ಟ್ಯಾಚ್ಯೂ ಇಟ್ಟಿದ್ರೆ ಅದೇ ಥೀಮ್ನಲ್ಲೇ ಶಿವಗಂಗೆದಂತೆ ಅದೇ ನಮ್ಮ ತಂದೆಯವ್ರು ಏನು ಮಾಡಿಸಿದ್ರು ಅದೇ ಲೋಗೋನೇ ಇಟ್ಕೊಂಡು ಗಂಗಾಧರೇಶ್ವರ ಮತ್ತು ಅದೊಂದು ಥೀಮ್ ಇಟ್ಕೊಂಡು ಮೈಸೂರು ದಸರಾ ಇದರಲ್ಲಿ ಮೆರವಣಿಗೆ ಕೂಡ ಅದು ಹೋಗಿದೆ. ಸೊ ಅವ್ರು ಹೋದ್ಮೇಲಿಂದ ನೀವು ಅದನ್ನ ನಡೆಸ್ಕೊಂಡು ಟ್ರಸ್ಟ್ ಇದು ಟ್ರಸ್ಟ್ ಲೀಗಲಿ ಟ್ರಸ್ಟ್ ಯಾವುದು ಗಿರಿ ಪ್ರದಕ್ಷಿಣೆ ಸೇವಾ ಸಮಿತಿ ಟ್ರಸ್ಟ್ ಅಂತ ಹೇಳ್ಬಿಟ್ಟು. ಸೊ ಟ್ರಸ್ಟ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ, ಪ್ರಯತ್ನಗಳನ್ನ. ಓಕೆ ಮೇಡಮ್, ನಿಮಗೆ ಆಲ್ ದ ಬೆಸ್ಟ್. ಹೀಗೆ ದೇವರು ನಿಮಗೆ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ತಮ್ಮ ಹೆಸರು ನಾವು ಸರಿ ಹೇಳಿ. ಶಾರದಾ ಚಂದ್ರಯ್ಯ. ಓಕೆ ಮೇಡಮ್, ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ, ಈಗ ಗಿರಿ ಪ್ರದಕ್ಷಿಣೆ ಹೀಗೆ ಮುಂದೆ ಸಾಗ್ತಾ ಇದೆ. ಒಳ್ಳೆಯ ಮಾಹಿತಿಯನ್ನು ಕೊಟ್ಟ ಮೇಡಮ್ಗೆ ಧನ್ಯವಾದ. ಹಾಗೆ ಮುಂದುವರಿಯುತ್ತಾ ಇಲ್ಲಿ ಹೋಗ್ತಕ್ಕಂಥದ್ದು ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಇದರ ಪಕ್ಕದಲ್ಲೇ ಮೇಡಮ್ ಹೇಳಿದ ರೀತಿಯಲ್ಲಿ ನಕ್ಷತ್ರಗಳ ಮರಗಳು, ಪ್ರತಿಯೊಂದೊಂದು ನಕ್ಷತ್ರಕ್ಕೂ ಒಂದೊಂದು ಮರಗಳನ್ನು ಇಲ್ಲಿ ನೆಡಲಾಗಿದೆ. ಇದನ್ನ ನಕ್ಷತ್ರ ವನ ಅಂತ ಹೇಳಿ ಕರೀತಾರೆ. ನಾವು ರಾಶಿಗೆ ಒಂದು ಮರಗಳನ್ನ ನೋಡಿದೀವಿ, ಆದ್ರೆ ಇಲ್ಲಿ ನಕ್ಷತ್ರಗಳಿಗೆ ಮರಗಳನ್ನ ನೆಟ್ಟು ಅವುಗಳನ್ನ ಬೆಳೆಸ್ತಕ್ಕಂಥದ್ದು. ಇದನ್ನು ಕೂಡ ಚಂದ್ರಪ್ಪ ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹಾಗೆ ಮುಂದುವರಿಯುತ್ತಾ ನಾವು ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಕಾಣುವಂಥದ್ದು ಶಿವಗಂಗೆ ಬೆಟ್ಟ. ಅದ್ಭುತವಾದಂಥ ವಿಹಂಗ ನೋಟ, ತುಂಬಾ ಸುಂದರವಾಗಿ ಕಾಣ್ತಕ್ಕಂಥದ್ದು. ಅಂತಿಮ ಘಟ್ಟ. ಈಗ ನಾವು ಇಲ್ಲೊಂದು ದೇವಸ್ಥಾನದ ಹತ್ರಕ್ಕೆ ಬರ್ತಾ ಇದ್ದೀವಿ. ವ್ಯೂಸ್ ನೋಡಿ, ಶಿವಗಂಗೆ ಬೆಟ್ಟ ಪೂರ್ತಿ ಮಂಜು ಕವಿದ್ಬಿಟ್ಟಿದೆ. ಹೇಳಬೇಕು ಅಂದರೆ ಅತ್ಯದ್ಭುತವಾದಂತಹ ಒಂದು ನೋಟ.
ಅನ್ನಿಸ್ತಿರ್ಬೋದು. ಸಾಮಾನ್ಯವಾಗಿ ಇದು ಬಸವ ಮಲಗಿದೆಯೇನೋ ಅನ್ನೋ ಥರ ಭಾಸವಾಗ್ತಿದೆ. ದೂರದಲ್ಲಿ ಕಾಣ್ತಿರೋ ದೇವಸ್ಥಾನ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ. ನಾವೀಗ ಗಿರಿ ಪ್ರದಕ್ಷಿಣೆ ಅಂತಿಮ ಹಂತದಲ್ಲಿದ್ದೀವಿ. ಕಾಶಿ ವಿಶ್ವನಾಥ ದೇವಸ್ಥಾನ. ಸರ್ ತಾವೆಲ್ಲಿಂದ ಬರ್ತಾ ಇದ್ದೀರಾ ಸರ್? ಬೆಂಗಳೂರು ಎಲ್ಲಿ ಸರ್? ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಈ ಗಿರಿ? 4ನೇ ವರ್ಷ, ಇದು 5ನೇ ವರ್ಷ ನಂದು, ಇದು ಪ್ರಥಮ ವರ್ಷ ಸರ್. ಓಕೆ ಸರ್. ಸರ್ ಇಲ್ಲಿಗೆ ಬರಬೇಕು ಅಂತ ನಿಮಗೆ ಯಾವ ಥರ ಪ್ರಚೋದನೆ ಬಂತು ಸರ್? ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮಗೆ ಪರಿಚಯ ಇರೋರು ವೇಣುಗೋಪಾಲ್ ಅಂತ ಇದ್ರು. ಅವರು ಇಲ್ಲಿ ಚಂದ್ರಪ್ಪ ಅಂತ ಇದ್ದಾರೆ ನೋಡಿ, ಅವರು ತೀರ್ಕೊಂಡ್ರಲ್ಲ, ಅವ್ರ ಕಡೆಯವ್ರಿಗೆ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು. ಸೊ ಅವ್ರು ತೀರ್ಕೊಂಡು ಅವರು ಚಂದ್ರಪ್ಪ ಅನ್ನೋರು ಇಲ್ಲಿ ಒಂದು ಪಾಯ ಹಾಕ್ಕೊಟ್ರು, ಗಿರಿ ಪ್ರದಕ್ಷಿಣೆಯಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ನಿಮ್ಮ ಅನಿಸಿಕೆಗಳು ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತೇಳಿ ಜನಗಳಿಗೊಂದು ಒಳ್ಳೆ ಮನೋಭಾವನೆ ತೊಗೊಂಬಂದರು. ಸೊ ಆ ವೇಣು ಅನ್ನೋರು ಏನು ಮಾಡಿದ್ರು, ಅವ್ರ ಜೊತೆ ಪ್ರವಾಸ ಮಾಡಿದ್ರು. ಅಷ್ಟೊಳಗೆ ಚಂದ್ರಪ್ಪ 2021ರಲ್ಲಿ ದೈವಾಧೀನರಾದರು. ಅದನ್ನು ನಮ್ಮ ವೇಣು ಅವರು ನಮಗೆ 10 ಜನ ಕೇಳ್ಕೊಂಬಂದರು. ನಾನು ಇದು 5ನೇ ಸತಿ ಬರ್ತಾ ಇದ್ರು. ನಿಜವಾಗ್ಲೂ ಏನೋ ಪೀಸ್ ಆಫ್ ಮೈಂಡ್, ನನಗೆ ಪ್ರಪಂಚವೇ ಬೇಡ, ನನಗೇನು ಬೇಡ, ಇದೇ ಸಾಕು ಅನಿಸ್ತಾ ಇದೆ ನನಗೆ. ಓ ಎಕ್ಸಲೆಂಟ್. ಏನೋ ಒಂಥರ ಮೂಡು ನನಗೆ ಇಲ್ಲಿ ಬಂದಿದೆ. ತ್ಯಜಿಸಿದ್ದೀನಿ, ಎಲ್ಲ ಆಸೆ ಅನ್ನೋದೆಲ್ಲ ತ್ಯಜಿಸಿದ್ದೀನಿ. ಗುಡ್. ಹಾಗಾಗಿ ನನಗೆ ಇದೊಂಥರ ಕ್ಷೇತ್ರ ಅಷ್ಟೇ ಸರ್. ಸರ್ ಪ್ರತಿ ತಿಂಗಳು ಬರ್ತೀರಾ ನೀವು? ನಾನು ಖಂಡಿತ ಬಂದೇ ಬರ್ತೀನಿ. ಪ್ರತಿ ತಿಂಗಳು ಖಂಡಿತ ಬಂದೇ ಬರ್ತೀನಿ. ಸರ್ ತಮ್ಮ ಹೆಸರು? ಸರ್ ಶಾಂತಾನಂದ್ ಅಂತ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿ, ಮ್ಯಾನೇಜರ್ ಆಗಿ ಕೆಲಸ ಮಾಡಿ ನಿವೃತ್ತಿಯಾಗಿದ್ದೀನಿ. ಓ ಎಕ್ಸಲೆಂಟು ಸರ್. ಓಕೆ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಎಲ್ಲೆಲ್ಲೂ ಕೂಡ ನೀರು, ದೇವಸ್ಥಾನ. ಇದು ಇಲ್ಲೇ ಬರೆದಿದೆ ನೋಡಿ, ಪುರಾತನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಶಿವನ ಮುಂದೆ ವಿಗ್ರಹ, ನಂದಿ ವಿಗ್ರಹ. ಇಲ್ಲಿ ಪುರಾತನ ಕಾಲದಿಂದ ಇದೆ. ಪಾಂಡವರಿದ್ದ ಜಾಗ ಇದು. ಇಲ್ಲಿ ಪಾಂಡವರಿದ್ದರು, ಪಾಂಡವ ಕಾಲ ಆಗಿರೋದು. ಇಲ್ಲಿ ಸೂರ್ಯನ ಕಿರಣ ದೇವರ ಮೇಲೆ ಬೀಳುತ್ತೆ. ಸೂರ್ಯ ಹುಟ್ಟಿದ ತಕ್ಷಣ ಈ ಇದರಿಂದ ದೇವರ ಮೇಲೆ ಮಗನ ಮೇಲೆ ಬೀಳುತ್ತೆ. ಇಲ್ಲಿ ಬರುತ್ತೆ. ಕೆಂಪರಾಜು ಅಂತ ಹೇಳಿ ಸರ್, ಇಲ್ಲಿ ಗಿರಿಕೆನೆ ಪ್ರದರ್ಶನ ಅಂತ ಮಾಡ್ತಾರೆ ಎಲ್ಲರೂ. ನಾವು ಅಲ್ಲಿ ಸುಮಾರು 2 ವರ್ಷದಿಂದ ಬರ್ತಾ ಇದೀವಿ. 2 ವರ್ಷದಿಂದ ಬರ್ತಾ ಇದೀವಿ. ಬಟ್ ಇಲ್ಲಿ ಬಂದ್ಮೇಲೆ ನಮಗೂ ಒಂಥರ ಒಳ್ಳೇದಾಗಿದೆ. ಚೆನ್ನಾಗಿ ಎಲ್ಲ ಒಳ್ಳೆ ಮನಸ್ಸಿಗೆ ಒಳ್ಳೆ ನೆಮ್ಮದಿ, ಶಾಂತಿ ಸಿಗ್ತದೆ. ದೇವ್ರನ್ನ ಏನೋ. ನಮಸ್ತೆ. ನಮಸ್ಕಾರ ಸ್ವಾಮಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ದೇವು ಅಂತ. ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇಲ್ಲ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಸುಮಾರು ವರ್ಷ. ಆದರೆ ಬಟ್ ಇಲ್ಲಿ ಏನು ಮೈನೆ ಅಂದರೆ ಚಂದ್ರಪ್ಪ ಅಂದ್ಬಿಟ್ಟು ಚಂದ್ರಪ್ಪ ಗುರುಗಳು ಅವ್ರು ಗಿರಿ ಪ್ರದಕ್ಷಿಣೆ ಅಂತ ಅವರೇ ಮಾಡಿದ್ದು. ಏನೋ ಅವರಿಗೆ ಒಂದು ಈಗ ಪಕ್ಕ ಹಳ್ಳಿಯವರವರು ಬೆಂಗಳೂರಲ್ಲಿದ್ದರು. ಬೆಂಗಳೂರಲ್ಲಿ ಒಂದು ಗೌರ್ಮೆಂಟ್ ಕೆಲಸದಲ್ಲಿ BBMP ಬಿಲ್ ಕಲೆಕ್ಟರ್ ಮಾಡ್ತಾರೆ. ಅದರಲ್ಲಿದ್ದರು ಅವರು. ಹಿಂಗೆ ಹರಿಕತೆ ದಾಸರು ಅದನ್ನೆಲ್ಲ ಇದು ಮಾಡಿ ಅವ್ರು ಅವಾಗಿಂದನೂ ಸಮಾಜ ಸೇವಕರು ಹುಡುಗರಿಂದನು ಅವ್ರು ಅದು ಇದು ಬಂದು ಅವ್ರ ದಾಸರು. ಆಮೇಲೆ ನಾಗ್ಪುರದಲ್ಲಿ ಒಂದು ದೇವಸ್ಥಾನ ಮಾಡವ್ರೆ. ನಾಗ್ಪುರ ಮಹಾಲಕ್ಷ್ಮಿ ದೇವಸ್ಥಾನ. ಇವರು ಅಧ್ಯಕ್ಷರಾಗಿತ್ತು. ಅಲ್ಲೊಂದು ಕೋಆಪರೇಟಿವ್ ಬ್ಯಾಂಕು ಮಾಡವ್ರೆ. ಅಂದ್ರೆ ಇವ್ರದ್ದೇನಿಲ್ಲ, ಅಲ್ಲಿ ಸಮಾಜ ಸೇವೆ ಅಷ್ಟೇ. ಸಮಾಜ ಸೇವೆ. ಅವ್ರು ಇವಾಗ ಇಲ್ಲ, ಅವ್ರು ಇದನ್ನ ಮಾಡ್ಬಿಟ್ಟು ಈ ಮಾರ್ಗದರ್ಶನ ತೋರಿಸ್ಕೊಟ್ಬಿಟ್ಟು ಹೋಗಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಿಂತ್ಕೊಂಬಾರ್ದು, ನಮ್ಮ ಇಡೀ ಇಂಡಿಯಾದಲ್ಲಿ ಗೊತ್ತಾಗ್ಲಿ, ಜನಗಳಿಗೆ ಪಬ್ಲಿಕ್ ಆಗಲಿ ಅಂತ ಹೇಳ್ಬಿಟ್ಟು ಒಂದೇನು ಏನೋ ಒಂದು ಇದು ಮಾಡಿ ಬಂದವರಿಗೆಲ್ಲ ನೈಟು ಗಿರಿ ಪ್ರದಕ್ಷಿಣೆ ಅಂತ ಹೇಳ್ಬಿಟ್ಟು ಇದು ತಿನ್ಕೊಂಡು ಬಂದವರು ನೈಟ್ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ. ಬನ್ನಿ, ನೈಟ್ ಬರಬೇಕು. ಎಲ್ಲ ಭಜನೆ ಇರುತ್ತೆ. 7:30-8 ಗಂಟೆಗೆ ಸ್ಟಾರ್ಟ್ ಆದರೆ 4:00ವರೆಗೆ ಮುಗಿಯೋದು ಭಜನೆ. ಅದು ಇವಾಗಲೇ ಲೆಕ್ಕ. ಅಲ್ಲಿ 4:00 ಆಮೇಲೆ ಇಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಅದು 8:30-9 ಆಗುತ್ತೆ ಮುಗಿಯೋಕೆ. 9 ಕಿಲೋಮೀಟರ್ ಆಗುತ್ತೆ ಸುತ್ತ ಒಂದು ರೌಂಡ್. ಸುತ್ತ ನೀವೇ ನೋಡ್ಕೊಂಡು ಬಂದ್ರಲ್ಲ ಈಗ, 9 ಕಿಲೋಮೀಟರ್ ಆಗುತ್ತೆ. ಹೆಂಗಿದೆ ಅಂತ ನೋಡ್ಬಿಟ್ಟು. ಹೌದು. ಆಮೇಲೆ ಈ ಥರ ಇದೆ. ತಿಂಗಳು ಇದನ್ನು ಉಪಯೋಗಿಸ್ಕೊಳ್ಳಿ. ಎಷ್ಟು ಜನ ಗೊತ್ತಿಲ್ಲ, ತಿರುವಣ್ಣಾಮಲೆಗೆ ಹೋಗ್ತಾರೆ, ಹೋಗ್ಲಿ. ಅಲ್ಲಿಗೆ ಹೋಗಕ್ಕಾಗದಾದ್ರು ಇಲ್ಲಿ ಬರಲಿ. ಇನ್ನೊಂದ್ಸರಿ ಹೇಳಿ ಅದನ್ನ. ತಿರುವಣ್ಣಾಮಲೆ ಅಲ್ಲಿ ಏನು ಪುಣ್ಯ ಸಿಗುತ್ತೋ
ಅದರಷ್ಟೇ ಇಲ್ಲೂ ಸಿಗುತ್ತೆ. ಏನ್ ಪುಣ್ಯ ಇಲ್ಲಿ ಸಿಗುತ್ತೆ ಅಲ್ಲಿ ಅದರಷ್ಟೇ ಪುಣ್ಯ ಇಲ್ಲೂ ಇದೆ. ಆಮೇಲೆ ಕಾಸಿಗಿಂತ ಒಂದು ಗುರುವಿನಲ್ಲಿ ಜಾಸ್ತಿ ಪುಣ್ಯ ಅಂತ ಇದು ಕಾಸಿ ಇದೆಯಲ್ಲ, ಕಾಸಿಗಿಂತ ಒಂದು ಗುರುವಿನಲ್ಲಿ ಜಾಸ್ತಿ ಪುಣ್ಯ ಇದು. ಇನ್ನೊಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಏನ್ ಮಹಿಮೆ ಅಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ದಿನ ಜಾಸ್ತಿ ಆಗ್ತಾ ಇದೆ ಜನ. ಕೊರೋನಾ ಬಂದಿಲ್ಲ ಅಂದ್ರೆ ನೀವು ಕಾಲಿಡಕ್ ಆಗ್ತಿರ್ಲಿಲ್ಲ ಜನ. 10,000 ಜನ ಮೇಲಾಗಿರೋದು ಅಷ್ಟೇ ಎಕ್ಸಿಡೆಂಟ್ ಇದ್ದಿದ್ದು. ಅವಾಗಲೇ 2-3 ಸಾವಿರ ಜನ ಇದ್ದು. ನಾವು ನೈಟೇ 2,000 ಜನ ಸೇರ್ತಾ ಇದ್ದು 2015, 16, 17 ಕೊರೋನಾ ಬಂದ್ಮೇಲೆ ನಿಮ್ಗೆ ಗೊತ್ತಲ್ಲ, ಒಬ್ಬರ ಮಕ್ಕ ಒಬ್ಬರು ನೋಡೋದಂಗಾಯ್ತು. ಈ ತರ ಇದಾಗಿ ಇವಾಗ ಇದು ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ಈಗ ಚಂದ್ರಪ್ಪ ನಮ್ಮ ಜನಗಳು ಇಲ್ಲಿ ಲೋಕಲರು ಇದನ್ನ ಉಪಯೋಗಿಸ್ಕೊಂತಿಲ್ಲ ಸರ್. ಸಪೋರ್ಟ್ ಇಲ್ಲ ಇಲ್ಲಿ ಲೋಕಲರಿಗೆ ಗೊತ್ತಿಲ್ಲ. ಸಪೋರ್ಟೇ ಇಲ್ಲ. ಸಪೋರ್ಟ್ ಇದ್ದಿದ್ರೆ ಇಷ್ಟೊತ್ತಿಗೆ ತಿರುವಣ್ಣಾಮಲೈಕರ ಇದು ಆಗಿರೋದು ಆಗುತ್ತೆ. ನಿಮ್ಮ ಮನಸ್ಸಕ್ಕೆ ನಿಮ್ಗೆ ಅನಿಸಿರ್ಬೋದು, ಯಾಕಂದ್ರೆ ಇದು ಎಷ್ಟೋ ಜನ ಗೊತ್ತಾಯ್ತಾ ಇಲ್ಲ. ಆರೋಗ್ಯ ವೃದ್ಧಿ ಆಗ್ತದೆ ಬಂದ್ರೆ ನೋಡಿ ಇವ್ರು ಹೇಳಿದ್ರಲ್ಲ, ಇಲ್ಲಿ ಅವ್ರಿಗೆ ಅನಿಸಿಕೆ ಆಗ್ಲಿ ಬಿಡ್ಲಿ, ನಾವು ಒಂದು ಪ್ರತಿತಿ ಇಟ್ಕೊಂಡ್ಬಿಡ್ತೀವಿ. ಆಗ್ಲಿ ಬಿಡ್ಲಿ, ನಾವು ಆರೋಗ್ಯವಾಗಿ ನಡೀತೀವಲ್ಲ. ಎಲ್ಲಿ ಬೇಕಾದ್ರೂ ಹೋದ್ರೆ ದುಡ್ಡು ಸಂಪಾದನೆ ಮಾಡ್ಬೋದು. ಅಂದ್ರೆ ಇಲ್ಲೇ ಬರ್ಬೇಕು, ಆರೋಗ್ಯ ಬೇಕು ಅಂದ್ರೆ ಅಂತಲ್ಲ, ದುಡ್ಡು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಇದನ್ನ ನಮ್ಗೆ ಹತ್ರದಲ್ಲಿ, ಬೆಂಗಳೂರಿಗೆ ಹತ್ರದಲ್ಲಿ ಕೊಟ್ಟಿದ್ದಾರೆ ಭಗವಂತ. ಹೌದು, ನಮಗೆ ಟೈಮ್ ಇದ್ದಾಗ ಉಪಯೋಗಿಸ್ಕೊಳ್ಳೋಣ ಏನಂತೀರಾ. ಆಮೇಲೆ ಇನ್ನೊಂದೇನಂದ್ರೆ 9 ಕಿಲೋಮೀಟರ್ ನಾವು ಪಾರ್ಕಲ್ಲಿ ಮಾಡ್ಬೋದು, ಎಲ್ಲ ಕಡೆ ಮಾಡ್ತೀವಿ ಅಂತಾರೆ. ಅಲ್ಲಿ ಮಾಡೋದಕ್ಕೂ ಇಲ್ಲಿ ಭಗವಂತನ ಹತ್ರ ನೋಡೋದಕ್ಕೂ ನಮ್ಮ ಭಗವಂತ ನಮ್ಮ ಜೊತೆಲೇ ಸುತ್ತಾನೆ. ಅದೊಂದು ನಮ್ಗೆ ಏನೋ ಒಂದು ಎನರ್ಜಿ. ಆಮೇಲೆ ಇನ್ನೊಂದೇನಂದ್ರೆ ಈಗ ಏನೋ ದೊಡ್ಡದಾಗಿ ಬರುತ್ತೆ, ಕಾಯಿಲೆಗಳು ಬರಲ್ಲ ಅಂತ ಹೇಳಲ್ಲ, ಏನೋ ಚಿಕ್ಕದಾಗಿ ಬರುತ್ತೆ, ಇಲ್ಲ ಅಂತಲ್ಲ. ಏನೋ ಒಂದು ನಿಮ್ಗೆ ಎಷ್ಟು ಒಂದು ಕರ್ಮಗಳು ಕಳೀತದೆ. ಈಗ ಮನೇಲಿ ಇದ್ರೆ ನಾವು ಇಷ್ಟೊತ್ತಿಗೆ ಎದ್ದೇಳ್ತಿದ್ವಾ? ಖಂಡಿತ ಈಗ ಎದ್ದೇಳ್ತಿದ್ವು, ಈಗ ಎದ್ದು ಏನೋ ಮಾಡ್ತಿದ್ವು. ಈಗ ಬಂದು ಎಲ್ಲರೂ ಮುಗಿಸ್ಕೊಂಡು ಹೋಗ್ತಾ ಇದ್ವಿ, ಪುನಃ ಡ್ಯೂಟಿಗಳಿಗೆ ಹೋಗ್ಬೋದು. ನೈಟು ನೋಡಿ ಹೇಳ್ಬಿಡ್ತೀನಿ, ಈಗ ಬರುವಾಗ ಇಲ್ಲಿಯವರೇ ಆಗಿರಲಿ, ಬರುವಾಗ ಒಂದು ಜೊತೆ ಬಟ್ಟೆ, ಒಂದು ಬೆಡ್ಶೀಟ್ ತರಬೇಕು, ಚಾಪೆ ದಿಂಬಿಲ್ ಕೊಡ್ತೀವಿ. ಸೋಮೇಶ್ವರ ಸಮುದಾಯ ಭವನ ಶಿವಗಂಗೆ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಶಿವಗಂಗೆ ದಾಸೋಹ ಎಲ್ಲ ಇರುತ್ತೆ. 7 ಸಾಯಂಕಾಲ ಒಂದು 6-7 ಗಂಟೆಗೆ ಬಂದರೆ 7:30 ಮೇಲೆ ಭಜನೆ ಇರುತ್ತೆ. ಭಜನೆ ಮುಗಿದ ನಂತರ ಪ್ರಸಾದ ವ್ಯವಸ್ಥೆ 9:30-10 ಗಂಟೆಗೆ. ಅದಾದಮೇಲೆ ಭಜನೆ ಕಂಟಿನ್ಯೂ ಇದ್ದೇ ಇರುತ್ತೆ. 7:30 ಸ್ಟಾರ್ಟ್ ಆದರೆ ಬೆಳಿಗ್ಗೆ 4:15 ಗಂಟೆ. ನಮ್ಮ ಬಂದಿರೋರು ಭಕ್ತಾದಿಗಳು ಜೊತೆಲಿ ಸೇರ್ಕೊಂಡು ಮಾಡ್ಬೋದು, ಇಲ್ಲ ಅಂದ್ರೆ ಅವ್ರವ್ರ ಅನುಕೂಲಕ್ಕೆ ತಕ್ಕ ಮಲ್ಕೋಬಹುದು, ಅವ್ರವ್ರ ಇಷ್ಟ. ಸರ್, ಇದು ಒಂದ್ ಸ್ವಲ್ಪ ಸರ್ಕಾರ ಎಚ್ಚೆತ್ಕೊಂಡು ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಈ ಚಂದ್ರಪ್ಪನ ಮಕ್ಳು ಇಬ್ರು ಇದಾರಲ್ಲ, ನಿಜವಾಗ್ಲೂ ಅವರು ಏನು ಅವ್ರ ತಂದೆ ಹೋದ್ಮೇಲೆ ಆ ತಂದೆ ಆತ್ಮ ಅವ್ರು ಸೇರ್ಕೊಂಡ್ಬಿಟ್ಟಿದೆ. ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಯಾವತ್ತೂ ಅವರು ಅಪೇಕ್ಷೆ ಪಡಲ್ಲ, ದುಡ್ಡಾಗ್ಲಿ ಇನ್ನೊಂದಾಗ್ಲಿ ಯಾವತ್ತೂ ಏನು ಕೇಳೋರಲ್ಲ. ಇಷ್ಟ ಬಂದವ್ರು ಅಕ್ಕಿ ಬೇಳೆ ಏನಾನ ಒಂದು ಕೊಡ್ಬೋದು, ಅದು ಅವ್ರ ಇಷ್ಟ. ಎಲ್ಲರೂ ಸೇರ್ಕೊಂಡು ಈಗ ಅವ್ರದ್ದು ಅಂತ ಹೇಳೋದು ಅಂತ ಎಲ್ಲರೂ ಸೇರ್ಕೊಂಡು ಅವರು ಮುಂದಾಗಿ ಅವ್ರಿಗೆ ವಹಿಸಿದೀವಿ. ಯಾಕಂದ್ರೆ ಅದು ಅವ್ರ ಅಧ್ಯಕ್ಷಗಿರಿ ಅವ್ರ ಮನೆಯವ್ರಿಗೆ ಇರ್ಲಿ ಅಂತ ಇದೆಲ್ಲರೂ ಸೇರ್ಕೊಂಡು ನಮ್ಮ ಒಂದು ಭಕ್ತಾದಿಗಳೆಲ್ಲರೂ ಸೇರ್ಕೊಂಡು ಒಂದು ಇದನ್ನ ನಿರಂತರ ತರ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಈ ತರ ಇದೆ, ನೀವು ಉಪಯೋಗಿಸ್ಕೊಳ್ಳಿ, ಬೇರೆಯವರು ಉಪಯೋಗಿಸ್ಕೊಳ್ಳಿ. ಭಗವಂತ ನೆನೆಸ್ಕೊಂಡು ಹೋಗಿ, ಓಂ ನಮಃ ಶಿವಾಯ ಪಂಚಾಕ್ಷರಿ ನಾಮಗಳು ಹೇಳ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಅದನ್ನ ತುಂಬಾ ಜನ ಉಪಯೋಗಿಸ್ಕೊತಾ ಇದ್ದಾರೆ. ಎಲ್ಲರೂ ಒಂದು ತಿಂಗಳು ಬಂದವರು, ಒಂದು ತಿಂಗಳಿಗೆ ಯಾರು ಲಾಸ್ಟ್ ಆಗಲ್ಲ. ಮತ್ತೆ ಬೇರೆಯವ್ರಿಗೆ ಹೇಳ್ತಾರೆ, ಅವರು ಬರ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ಒಂದು ಆರೋಗ್ಯ ಏನು ಸಿಗ್ತಾ ಇದೆ, ನೆಮ್ಮದಿ ಇದೆಲ್ಲ ಸಿಗ್ತಾ ಇದೆ. ಆಮೇಲೆ ಇನ್ನೊಂದು ಈ ಪ್ರಕೃತಿ ಬೆಂಗಳೂರಿಗೆ ಹತ್ತಿರದಲ್ಲಿದೆ. ಹೌದು, ಈ ಬೇರೆ ಕಡೆ ಇರ್ಬೋದು, ಇಲ್ಲ ಅಂತಲ್ಲ, ದೂರ ಹೋಗ್ಬೇಕು, ಇಲ್ಲಿ ಹತ್ತಿರದಲ್ಲಿದೆ, ಉಪಯೋಗಿಸ್ಕೊಳ್ಳಿ. ಆಮೇಲೆ ಕೆಲ್ಸಕ್ಕೆ ರಜೆ ಆಗಲ್ಲ ಅವ್ರಿಗೆ. ಈಗ ಇಷ್ಟೋ ಜನ ಅವಾಗಲೇ ಕೆಲ್ಸಕ್ಕೆ ಹೋಗ್ಬಿಟ್ಟವ್ರೆ. ನಾವು ಋಷಿಮುನಿಗಳೆಲ್ಲ ತಪಸ್ ಮಾಡಿದ್ದಾರೆ, ಇದೆಲ್ಲ ಇದೆ. ಇಲ್ಲಿ ಬಹಳ ಕ್ಷೇತ್ರ ಬಹಳ ಇದು ಅದ್ಭುತವಾಗಿದೆ. ಆಮೇಲೆ ಬಹಳ ಚೆನ್ನಾಗಿದೆ, ಉಪಯೋಗಿಸ್ಕೋಬೇಕು, ನಮ್ಮ ಜನಗಳು ಉಪಯೋಗಿಸ್ಕೋಬೇಕು. ಇದು ಏನಾದ್ರು ಇದಾಗಿದೆ ತೆಗೆದುಬಿಟ್ಟು ನೀವೊಂದು ಏನಾದ್ರು ಇದು ಮಾಡಿ. ಅದಕ್ಕೆ ಗೋವಿಂದ ಗಂಗಾಧರೇಶ್ವರ ನಮ್ಮ ದೇವಿ ಅಮ್ಮನವರ ಪದಾರ ಬಿಂದಕ್ಕೆ ಗೋವಿಂದ. ಸ್ವಾಮಿ ಮಹಾರಾಜ್ ಕಿ ಜೈ, ನಮ್ಮ ದೇವಿಗೆ ಜೈ. ಸಕಲರಿಗೂ ಒಳ್ಳೇದಾಗ್ಲಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರ ಪದಾರವಿಂದಕ್ಕೆ ಗೋವಿಂದ. ಕೇಳಿದ್ರಲ್ಲ ವೀಕ್ಷಕರೇ, ಈ ಒಂದು ಗಿರಿ ಪ್ರದಕ್ಷಿಣೆಯ ಉಪಯೋಗಗಳು, ಲಾಭಗಳು, ಇದರಿಂದ ಏನು ಅನುಕೂಲ ಆಗುತ್ತೆ ಅನ್ನೋದಾದ್ರೆ, ನಮಗೆ ಮೊಟ್ಟ ಮೊದಲಿಗೆ ದೈವದ ಕೃಪೆಗೆ ಪಾತ್ರರಾಗ್ತೀವಿ. 2ನೇದು ಉತ್ತಮವಾದಂಥ ಆರೋಗ್ಯ ಸಿಗುತ್ತೆ. 3ನೇದು ಒಂದು ಸ್ವಲ್ಪ ಕೆಲಸ ಮಾಡಿದಂಥ ಮನಸ್ಸುಗಳಿಗೆ ಒಂದು ವಿಶ್ರಾಂತಿ ದೊರೆತಂತೆ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಾವು ನಡೀತಾ ಇದ್ರೆ ದೇವರು ನಮ್ಮ ಜೊತೆಯಲ್ಲಿದ್ದಾನೇನೋ ಅನ್ನುವಂಥ ರೀತಿಯಲ್ಲಿ ಅನ್ಸುತ್ತೆ.
ಅಂತಿಮ ಘಟ್ಟದಲ್ಲಿ 2025ನೇ ಗಿರಿ ಪ್ರದಕ್ಷಿಣೆ ಹುಣ್ಣಿಮೆಯಂದು ನಡೆಯುವಂತ ಗಿರಿ ಪ್ರದಕ್ಷಿಣೆಯ ಒಂದು ದಿನಾಂಕವನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಅದನ್ನ ನೋಡಿ ಯಾರು ಬೇಕಾದ್ರೂ ಈ ಒಂದು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಬಹುದು. ಆರೋಗ್ಯ, ನೆಮ್ಮದಿ, ದೈವ ಕೃಪೆ ಎಲ್ಲವನ್ನ ಪಡಿಬಹುದು. ಮುಖ್ಯವಾಗಿ ಈ ಗಿರಿ ಪ್ರದಕ್ಷಿಣೆ ಇದೆ ಎಂದು ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೂ ಹಾಗೂ ಸುತ್ತಮುತ್ತಲಿನ ಊರುಗಳು, ಹೋಬಳಿ ಆಗಿರ್ಬೋದು, ಅವ್ರ ಯಾರಿಗೂ ಕೂಡ ಸರಿಯಾದ ಮಾಹಿತಿನೇ ಇಲ್ಲ ಅಂತ ಅನ್ಕೊಂತೀನಿ. ಎಲ್ಲೋ ದೂರದಲ್ಲಿರುವಂತಹ ತಿರುವಣಮಲೈ ಸುತ್ತುವುದಕ್ಕಿಂತ ಇಲ್ಲೇ ಶಿವಗಂಗೆಯನ್ನು ಸುತ್ತೋಣ. ಇಲ್ಲಿಗೆ ಈ ಗಣೇಶನ ದರ್ಶನದಿಂದ ಗಿರಿ ಪ್ರದಕ್ಷಿಣೆ ಮುಕ್ತಾಯ ಆಗುತ್ತೆ. ಮುಂದಿನ ತಿಂಗಳು ಅಂದ್ರೆ ಅಕ್ಟೋಬರ್ 7ನೇ ತಾರೀಕು 5 ಗಂಟೆಗೆ ಗಿರಿ ಪ್ರದಕ್ಷಿಣೆ ಪ್ರಾರಂಭ ಆಗುತ್ತೆ. ಹೆಚ್ಚಿನ ಜನರು ಈ ಒಂದು ಸದುಪಯೋಗನ ಪಡಿಸ್ಕೊಳ್ಳಿ. ಯಾರೆಲ್ಲ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.